ಮೊದಲನೇದಾಗಿ ನಮ್ಮೆಲ್ಲರ ಪ್ರೀತಿಯ ಗುರುಗಳಾದ ಬ್ರಹ್ಮಶ್ರೀ ಪಿತಾಮಹ ಪತ್ರಿಜಿ ಗುರುಗಳು, ಸ್ವರ್ಣಮಾಲ ಅಮ್ಮನವರಿಗೂ ಹಾಗೂ ನನ್ನ ಎಲ್ಲ ಪ್ರೀತಿಯ ಧ್ಯಾನ ಬಂಧುಗಳಿಗೂ ಹೃತ್ಪೂರ್ವಕವಾದ ಆತ್ಮ ವಂದನೆಗಳು. ಸೊ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಸತ್ತು ಚಿತ್ತು ಆನಂದ. ಸೊ ಇವತ್ತು ಏನು ಇದರ ಒಂದು ಅಂತರಾರ್ಥ ಅಂತ ತಿಳ್ಕೊಣ. ಇದು ಸಚ್ಚಿದಾನಂದ ಆತ್ಮ ಅಂದ್ರೆ ಇವಾಗ ಪ್ರತಿಯೊಬ್ಬರು ಕೂಡ ಸಚ್ಚಿದಾನಂದ ಸ್ವರೂಪ ಆತ್ಮನೇ, ಪ್ರತಿಯೊಬ್ಬರು ಕೂಡ. ಸೊ ಇಲ್ಲಿ ಯಾರು ಮೇಲು ಕೀಳು ಯಾವ ತಾರತಮ್ಯನೂ ಇಲ್ಲ, ಪ್ರತಿಯೊಬ್ಬರು ಕೂಡ ಪರಮಾತ್ಮನ ಸ್ವರೂಪವೇ. ಬಟ್ ಅವ್ ಪರಮಾತ್ಮನ ಸ್ವರೂಪ, ದೈವಾಂಶ ಸ್ವರೂಪ ಅಂದರೂ ಕೂಡ ಯಾಕೆ ನಾವು ಇನ್ನ ಕೂಡ ಸಾಧಾರಣ ಸಾಮಾನ್ಯ ವ್ಯಕ್ತಿಯಾಗೇ ಇದೀವಿ ಅಂದ್ರೆ, ಯಾಕೆ ನಮ್ಮಲ್ಲಿ ಆ ಪರಮಾತ್ಮನ ಚೈತನ್ಯ ಶಕ್ತಿ ಅನುಭೂತಿ ಅನುಭವಕ್ಕೆ ಬರ್ತಾ ಇಲ್ಲಪ್ಪ ಅಂದ್ರೆ, ನಮ್ಮಲ್ಲಿ ತಡೆ ಮಾಡಿಟ್ಟಿರೋದು ಯಾವ್ದಪ್ಪ ಅಂದ್ರೆ, ಮೊದಲನೇದಾಗಿ ನಮ್ಮಲ್ಲಿರುವ ಅರಿಷಡ್ ವರ್ಗಗಳು. ಪ್ರತಿಯೊಬ್ಬರು ಕೂಡ ಯಾರಲ್ಲಿ ಈ ಅರಿಷಡ್ ವರ್ಗಗಳು ಹೆಚ್ಚಾಗಿರುತ್ತೋ, ಯಾರಲ್ಲಿ ಈ ನಾನತ್ವ, ನಾನು ಎಂಬ ಅಹಂಕಾರ ಹೆಚ್ಚಿಸ್ಕೊಂಡಿರುತ್ತೋ, ಅಲ್ಲಿಯವರೆಗೂ ಪರಮಾತ್ಮನನ್ನು ನಾವು ಅರಿಯುವುದಕ್ಕಾಗಲ್ಲ. ಅಂದ್ರೆ ನನ್ನ ಒಳಗಡೆ ಪರಮಾತ್ಮನನ್ನು ಹೇಗೆ ಕಂಡುಕೊಳ್ಳುವುದು ಅಂದರೆ, ಯಾಕೆ ಅವನ್ ನನಗೆ ಅನುಭೂತಿ ಆಗ್ತಾ ಇಲ್ಲ, ನನ್ನಿಂದ ಅವನನ್ನು ಕಂಡ್ಕೊಳಕ್ ಆಗ್ತಾ ಇಲ್ಲಪ್ಪ ಅಂದ್ರೆ, ಈ ಅರಿಷಡ್ ವರ್ಗಗಳು ಯಾವ್ಯಾವುದು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ. ಪ್ರತಿಯೊಬ್ಬರಲ್ಲೂ ಇದು ಕೆಲಸ ಮಾಡ್ತಾನೆ ಇರುತ್ತೆ. ಅದೇ ಯೋಗಿಗಳು ಇದನ್ನೆಲ್ಲ ಬಂದು ಏನ್ ಮಾಡಿ ಇಟ್ಟಿರ್ತಾರಪ್ಪ ಅಂದ್ರೆ, ಅವರು ಬಂದು ಇದನ್ನೆಲ್ಲ ಒಂದು ತಲೆನಲ್ಲಿ ಇಟ್ಟಿರ್ತಾರೆ. ಕೋಪ, ಬೇಡದೇ ಇರೋ ಕೋಪ ಇಟ್ಕೊಳ್ಳಲ್ಲ ಅವರು. ಅತಿಯಾಗಿ ಆ ಕಾಮನೆಗಳು, ಆಸೆ, ಇಚ್ಛೆ, ದುರಾಸೆ ಅದ್ ಯಾವ್ದೋ ಅವ್ರಿಗಿರಲ್ಲ. ಆ ಒಂದು ಅಸೂಯೆ ಇರಲ್ಲ, ಜಿಪುಣತನ ಅವರಲ್ಲಿ ಇರಲ್ಲ, ಆ ಸೊಕ್ಕು ಗರ್ವ ಅವರಲ್ಲಿ ಇರಲ್ಲ. ಸೊ ಹಾಗಾಗಿ ಈ ತರ ನಮ್ಮಲ್ಲಿ ಯಾವಾಗ ಈ ಹರ್ಷಡ್ ವರ್ಗಗಳು ಈ ತರ ನಮ್ಮಲ್ಲಿ ಕೆಲಸ ಮಾಡ್ತಿರ್ತವೋ, ಅಲ್ಲಿಯವರೆಗೂ ಪರಮಾತ್ಮನ ಬಂದು ಯಾವ ಕಾಲಕ್ಕೂ ಕೂಡ ನಾವೇನ್ ಅನ್ಕೊಂಡಿದೀವಿ ಅಂದ್ರೆ, ಪ್ರತಿಯೊಬ್ಬರು ಕೂಡ ಪರಮಾತ್ಮನನ್ನ ಬೇಡಿ ಪರಮಾತ್ಮ ಇರುವುದೇ ನಮ್ಮ ಬೇಡಿಕೆ, ನಮ್ಮ ಕೋರಿಕೆಗೋಸ್ಕರ ಅಂತ ಅಜ್ಞಾನದಲ್ಲಿ ನಾವು ಬೇಡ್ತಾ ಇದೀವಿ. ಅದೇ ದೊಡ್ಡ ಸಮಸ್ಯೆ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ. ಯಾಕಂದ್ರೆ ನನ್ನ ಒಳಗಡೆ ಇರೋ ಪರಮಾತ್ಮನನ್ನು, ನನ್ನ ಅಂತರಂಗದಲ್ಲಿರೋ ಪರಮಾತ್ಮನನ್ನು ಕಂಡ್ಕೊಳ್ಳದೆ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ತೀರ್ಥಯಾತ್ರೆ ಹೆಸರಲ್ಲಿ, ದೇವಸ್ಥಾನದ ಹೆಸರಲ್ಲಿ ಅಲ್ಲೆಲ್ಲಿ ಎಲ್ಲ ಒಂದು ಕ್ಷೇತ್ರಕ್ಕೆ ತಿರ್ಗಾಡ್ತಾ ಇರ್ತೀವಿ ನಾವು. ಎಲ್ಲೇ ಹೋದ್ರೂ ಕೂಡ ಪರಮಾತ್ಮ ನನ್ನ ಒಳಗಡೆ ನನ್ನಲ್ಲೇ ಇದ್ದಾನೆ ಅನ್ನೋ ಅರಿವು ಇರ್ಬೇಕು. ಒಂದು ಆರಂಭ ಹಂತದಲ್ಲಿ ಅದೆಲ್ಲ ಒಂದು ಮೆಟ್ಟಿಲು ಅಷ್ಟೇನೆ. ದೇವಸ್ಥಾನಕ್ಕೆ ಹೋಗೋದು, ನಾವು ಪೂಜೆ ಸಲ್ಲಿಸುವುದು, ಒಂದು ಸಮಾಧಾನಕ್ಕೋಸ್ಕರ ಹೋಗುವುದು ಅಷ್ಟೇನೆ. ಅಲ್ಲಿ ಎಲ್ಲಿಯವರೆಗೂ ನನ್ನ ಒಳಗಡೆ ಅಂತರ್ಮುಖವಾಗಿ ನಾನು ಹೋಗಿ ತಿಳ್ಕೊಳ್ಳಲ್ವೋ, ನಾನೇ ನನ್ನಲ್ಲೇ ಇದ್ದಾನೆ ಎಂಬುದು ನಾನು ಎಲ್ಲಿಯವರೆಗೂ ಆ ಅರಿವು ನನ್ನಲ್ಲಿ ಮೂಡಲ್ವೋ, ಅಲ್ಲಿವರೆಗೂ ನಾನು ಏನ್ ಮಾಡ್ತಾ ಇರ್ತೀನಿ, ಹೊರಗಡೆನೇ ತಿರ್ಗಾಡ್ಕೊಂಡು ಆ ಪರಮಾತ್ಮನನ್ನು ನಾನು ಹುಡುಕೋ ಉಪಾಯದಲ್ಲಿರ್ತೀನಿ. ಆಚೆ ಹುಡುಕ್ತಾ ಇರ್ತೀನಿ, ಆಚೆ ಹುಡುಕಿ. ಅದಕ್ಕೆ ಹೇಳ್ತಾರೆ, ಈ ಭಗವಂತನನ್ನು ಬಾಹ್ಯವಾಗಿ ಎಲ್ಲಾ ಕಡೆ ಹುಡುಕಿ ಜನ್ಮ ಜನ್ಮಾಂತರದಿಂದ ಸತ್ತ ಜೀವಿಗಳು ಕೋಟಿ ಅಂತೆ. ಕೋಟಿ ಅಪ್ಪ. ಕಲ್ಲಲ್ಲಿ ಹುಡುಕ್ತಾರೆ, ದೇವಸ್ಥಾನದಲ್ಲಿ ಹುಡುಕ್ತಾರೆ, ಎಲ್ಲಿದ್ದಾನೆ ಅಂತ ಕಾಶಿಗೋಗಿ ಹುಡುಕ್ತಾರೆ, ಲಿಂಗದಲ್ಲಿ ಹೋಗಿ ಹುಡುಕ್ತಾರೆ, ಬದ್ರಿನಾಥ್, ಕೇದಾರ್ನಾಥ್ ಅಂತ ಹುಡುಕ್ತಾರೆ, ಮಾನಸ ಸರೋವರ ಅಂತ ಹುಡುಕ್ತಾರೆ. ಹಂಗ್ ಹುಡುಕಿ ಭಗವಂತ ಎಲ್ಲೂ ಸಿಗದೆ
ನಿರಾಶರಾಗಿ ಆಯುಸು ಮುಗಿದೋಗ್ಬಿಡತ್ತೆ. ಮತ್ತೆ ಇನ್ನೊಂದು ಮತ್ತೆ ಮತ್ತೆ ಜನ್ಮ ಹೀಗೆ ತಗೊಳ್ತಾ ಇರ್ತಾರಪ್ಪ. ಎಲ್ಲಿದ್ದಾನೆ ಭಗವಂತ? ಎಷ್ಟು ಕ್ಷೇತ್ರದಲ್ಲಿ ಇದ್ದಾನೆ? ಪರಮಾತ್ಮ ಅಂದ್ರೆ ಒಬ್ಬನೇ ಅಲ್ವಾ? ಬಟ್ ಆ ಪರಮಾತ್ಮ ಅಷ್ಟು ದೇವಾಲಯದಲ್ಲಿ ಎಲ್ಲಾ ಕಡೆ ಹಾಗೆ ಇರುವುದು ಆದರೆ ನಮ್ಗೆ ಯಾಕೆ ಗೋಚರ ಆಗ್ತಿಲ್ಲ? ಯಾಕೆ ನಮ್ಮ ಹತ್ರ ಮಾತಾಡ್ತಾ ಇಲ್ಲ? ಯಾಕೆ ನಮ್ಮ ಕೋರಿಕೆ ನೆರವೇರಿಸ್ತಾ ಇಲ್ಲ? ಸರ್ ಆಯ್ತು, ಇವಾಗ ನಾವು ತಿರುಪತಿಗೆ ಹೋಗ್ತೀವಿ ಅನ್ಕೊಳ್ಳಿ. ಎಷ್ಟು ಮಂದಿಯ ಒಂದು ಕೋರಿಕೆಗಳು ನೆರವೇರಿದೆ, ನಾವೇ ಕೇಳ್ಕೊಳ್ಳೋಣ. ಸೊ ಯಾವುದು ಕೂಡ ಭಗವಂತನಿಗೆ ನಮ್ಮ ಕೋರಿಕೆಗೂ ನಾವು ಪಡೋ ಕಷ್ಟಕ್ಕೂ ನಾವು ಅನುಭವಿಸೋ ದುಃಖಕ್ಕೂ ಸಂಬಂಧನೇ ಇಲ್ಲ. ಇದು ಯಾರಿಗೂ ಅರ್ಥ ಆಗ್ತಿಲ್ಲ, ಅದೇ ಪ್ರಾಬ್ಲಮ್. ನನ್ನ ಈ ಪರಿಸ್ಥಿತಿಗೂ ಭಗವಂತನಿಗೂ ಸಂಬಂಧ ಇಲ್ಲ. ನಾನು ಪಡ್ತಾ ಇರೋ ಕಷ್ಟಕ್ಕೂ ನಾನು ಪಡ್ತಾ ಇರೋ ಬಾಧೆಗೂ ಭಗವಂತನಿಗೂ ಸಂಬಂಧ ಇಲ್ಲ. ನಾವು ಅಜ್ಞಾನದಲ್ಲಿ ಸಂಕಟ ಬಂದಾಗ ವೆಂಕಟರಮಣ ಅಂತ ಅವಾಗ ಭಗವಾನ್ ನೆನಪಿಸ್ಕೊಂಡು ಒಂದು ಹರಕೆ ಹೊತ್ಕೊಂಡು ಅಲ್ಲಿ ಹೋಗ್ ಬಂದ್ರೆ ಒಳ್ಳೇದಾಗತ್ತೆ. ಒಂದು ನಮ್ಮ ಒಂದು ಕುಲದೇವತೆ ಪೂಜೆ ಮಾಡ್ಬೇಕು, ಗ್ರಾಮ ದೇವತೆ ಪೂಜೆ ಮಾಡಿಸ್ಬಿಡ್ಬೇಕು. ಸೊ ಅದಕ್ಕಾಗಿ ನಮ್ಗೆ ಇಷ್ಟು ಸಮಸ್ಯೆಗಳು. ಹಿಂಗೆ ನಾವು ಏನ್ ಮಾಡ್ತಾ ಇದೀವಿ, ಅವ್ರನ್ನೇ ದೊಡ್ಡವ್ರು ಮಾಡಿ, ಸೊ ಅವರೇ ನಮ್ಗೆ ವರವನ್ನು ನೀಡಬೇಕು, ಅವರಿಂದಲೇ ನನಗೆ ಎಲ್ಲವೂ ಶುಭ ಅಂತ ಹೇಳಿ ನಾವೇನ್ ಮಾಡ್ತಾ ಇದೀವಿ, ಅವ್ರನ್ನ ದೊಡ್ಡದು ಮಾಡಿ ನಾವು ಭಕ್ತರಾಗ್ಬಿಟ್ಟಿದೀವಿ. ಅವ್ರ ಕೆಳಗೆನೆ ಉಳ್ದು ಬಿಟ್ಟಿದೀವಿ ನಾವ್ ಯಾವಾಗ್ಲೂ ಕೂಡ. ಏನಿಲ್ಲಿ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ, ಪರಮಾತ್ಮ ಎಲ್ಲೆಲ್ಲೂ ಇದ್ದಾನೆ. ಅವನಿಲ್ದೇ ಇರೋ ಜಾಗ ಎಲ್ಲಿದೆ ಹೇಳಿ ಭೂಮಂಡಲದಲ್ಲಿ? ನನ್ನೊಳಗಡೆನೂ ಇದ್ದಾನೆ, ಪ್ರತಿಯೊಂದರಲ್ಲೂ ಇದ್ದಾನೆ. ಅವನು ಸರ್ವಂತರ್ಯಾಮಿ ಸರ್ವವ್ಯಾಪಿ ಅಂತ ಎಲ್ಲಾ ಮಹಾತ್ಮರು, ಮಹಾಪುರುಷರು, ಯೋಗಿಗಳು, ಜ್ಞಾನಿಗಳು ಹೇಳಿದ್ರು ಕೂಡ ಯಾಕೆ ನಮ್ಮ ಬುದ್ಧಿಗೆ ಅದು ಅರಿವಾಗ್ತಾ ಇಲ್ಲ? ಯಾಕೆ ಇನ್ನ ಹುಡುಕಾಟದಲ್ಲೇ ಇದೀವಿ? ಯಾಕೆ ನಾವು ಇನ್ನ ಕೂಡ ಧರ್ಮಸ್ಥಳ ಅಂತ ಹೋಗ್ತೀವಿ, ಆ ಪುಣ್ಯ ಸ್ಥಳ ಅಂತ ಹೋಗ್ತೀವಿ, ಆ ದಿವ್ಯ ಕ್ಷೇತ್ರ ಅಂತ ಹೋಗ್ತೀವಿ, ತೀರ್ಥಯಾತ್ರೆ ಅಂತ ಹೋಗ್ತೀವಿ, ಯಾಕೆ ತ್ರಿವೇಣಿ ಸಂಗಮ ಅಂತ ಹೋಗ್ತೀವಿ? ಸೊ ಹಂಗೆಲ್ಲ ಹೋಗಿ ಹೋಗಿ ಯಾರಲ್ಲಿ ಏನ್ ಬದಲಾವಣೆ ಬಂದಿದೆ ಅಂತ ಅವ್ರಿಗೆ ಅರ್ಥ ಆಗ್ಬೇಕು. ಅಲ್ಲಮ ಪ್ರಭು ಆಗಿರಬಹುದು, ಎಲ್ಲರೂ ಅದನ್ನೇ ಹೇಳಿರೋದು. ಭಗವಂತನನ್ನು ಹುಡುಕಾಟದಲ್ಲಿ ತುಂಬಾ ಆಯಾಸವಾಗಿ ಆಯಸ್ಸನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ ಮಹಾಪುರುಷರು ಹೇಳಿರೋದು. ಆಚೆ ಹುಡುಕಿ ಹುಡುಕಿ ಆಯಾಸವಾಗಿ ಆಯಸೆ ಮುಗ್ದೋಗ್ಬಿಡುತ್ತೆ. ನನ್ನಲ್ಲಿ ಇದ್ದಾನೆ ಅಂತ ಕಂಡುಕೊಳ್ಳೋದು ಯಾವಾಗ? ಅದು ಯಾಕೆ ನಮ್ಮಲ್ಲಿ ಕಂಡ್ಕೊಳಕ್ ಆಗ್ತಾ ಇಲ್ಲ? ಎಲ್ಲಿವರೆಗೂ ನನಗೆ ರಾಗ ದ್ವೇಷ ಇರುತ್ತೋ, ಎಲ್ಲಿವರೆಗೂ ನಾನತ್ವ ಇರುತ್ತೋ, ನಾನು ನನ್ನದು, ಎಲ್ಲಿಯವರೆಗೂ ನನ್ನಲ್ಲಿ ಆ ಒಂದು ಸ್ವಾರ್ಥತೆ ಇರುತ್ತೋ, ಅದಕ್ಕೆ ನಮ್ಗೆ ಪರಮಾತ್ಮ ಗೋಚರ ಆಗ್ತಾ ಇಲ್ಲ. ಯಾಕಂದ್ರೆ ನಮ್ಮಲ್ಲಿ ಆ ಕರುಣೆ ಭಾವ ಇಲ್ಲ, ನಿಸ್ವಾರ್ಥ ಇಲ್ಲ. ಎಲ್ಲಿಯವರೆಗೂ ನಾನು ಬೇರೆ, ಇತರರು ಬೇರೆ ಅಲ್ಲ, ಪ್ರತಿಯೊಬ್ಬರು ಒಂದೇ, ಆ ಮನೋಭಾವ ಬೆಳೆಸ್ಕೋಬೇಕು, ಏಕತ್ವ ಬೆಳೆಸ್ಕೋಬೇಕು, ಸಮತ್ವ ಬೆಳೆಸ್ಕೋಬೇಕು. ನನ್ನಲ್ಲಿ ಯಾವಾಗ್ಲೂ ಬೇರ್ಪಟ್ಟಿದ್ದೀನಲ್ಲ, ನೀನ್ ಬೇರೆ ನಾನ್ ಬೇರೆ, ನೀನ್ ಇಂಥವನು ನಾನ್ ಅಂತವನು. ಸೊ ಹಾಗಿರುವಾಗ ಹೇಳಿ, ಹೇಗೆ ಭಗವಂತ ನಮ್ಗೆ ನಮ್ಮನ್ನ ಮೆಚ್ಕೊಳ್ತಾನೆ?
ಯಾಕೆ ನಾವು ಭಗವಂತನಿಂದ ದೂರ ಆಗಿದೀವಿ ಅಂದ್ರೆ ಯಾವತ್ತೂ ಬಂದು ಪ್ರತಿ ದಿನ ಓಕೆ ನಾವು ಪ್ರತಿ ದಿನ ಪ್ರತಿ ಕ್ಷಣ ಕೃತಜ್ಞತೆ ಹೇಳ್ತಾ ಇರ್ಬೇಕು. ಯಾರಿಗೆ? ಆ ಪರಮಾತ್ಮನಿಗೆ. ನನಗೆ ಮಾನವ ಜನ್ಮ ಕೊಟ್ಟ, ವಿದ್ಯೆಯನ್ನು ಕೊಟ್ಟ, ಜ್ಞಾನವನ್ನು ಕೊಟ್ಟ, ಅವನನ್ನು ಅರಿಯೋ ಉಪಾಯ ಕೊಟ್ಟ. ಸೊ ಇಷ್ಟು ನಮ್ಗೆ ಅನುಕೂಲಗಳು ಕೊಟ್ಟರು ಕೂಡ ನಾವು ಮರ್ತ್ ಬಿಡ್ತೀವಿ. ಪ್ರತಿ ದಿನ ಎದ್ದ ತಕ್ಷಣ ಇವತ್ತು ನಾನು ಎದ್ದಿದ್ದೀನಿ ಅಂದ್ರೆ ಅವನ ಕೃಪೆ, ಅವನ ಅನುಗ್ರಹ ಅಂತ ಹೇಳಿ ಅವನಿಗೆ ನಾವು ಯಾವಾಗ್ಲೂ ಬಂದು ಕೃತಜ್ಞತೆ ಸಲ್ಲಿಸ್ಬೇಕು. ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ಬೇಕು ಗೊತ್ತಿಲ್ಲ, ಏನಕ್ಕೆ ಹೋಗ್ಬೇಕೆಂಬುದೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ಅದೇ ಪ್ರಾಬ್ಲಮ್. ಒಬ್ಬ ಯೋಗಿಗಳಿಗೆ ಗೊತ್ತು ಏನಕ್ಕೆ ಹೋಗ್ಬೇಕು, ಅವ್ರು ಹೋಗಲ್ಲ. ತನ್ನ ಒಳಗಡೆ ದೇವಾಲಯವನ್ನು ಕಟ್ಟಿ ಮನಸ್ಸಲ್ಲಿ ಅನುಭವಿಸ್ತಾರೆ ಪರಮಾತ್ಮನನ್ನು. ಮನಸ್ಸಿನಲ್ಲಿ ಪೂಜೆ ಮಾಡಿದ್ರೆ ಮಾನಸ ಪೂಜೆ ಮಾಡ್ತಾರೆ. ನಾವೇನೋ ಬಾಹ್ಯ ಪೂಜೆ ಮಾಡ್ತಾ ಇದೀವಿ. ಒಂದು ಊದ್ಗಟ್ಟಿ ಹಂಚ್ಬಿಟ್ಟು ಕರ್ಪೂರ, ತೆಂಗಿನಕಾಯಿ, ಹೂವು ಇದನ್ನೇ ಲೋಕಾರೂಢಿಯಾಗಿ ಎಲ್ರೂ ಏನ್ ಮಾಡ್ತಾ ಇದ್ರು ಕುರಿ ಮಂದೆ ತರ ಅದೇ ಮಾಡ್ಕೊಂಡ್ ಬಂದ್ಬಿಟ್ಟಿದೀವಿ. ಯಾಕಂದ್ರೆ ಹೇಗ್ ಪೂಜೆ ಹೇಗ್ ಮಾಡುದು ಅಂತ ಗೊತ್ತಿಲ್ಲ ನಮ್ಗೆ. ಏನಕ್ ಮಾಡ್ತಾ ಇದೀವಿ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಏನಕ್ಕೆ ದೇವಸ್ಥಾನಕ್ಕೆ ಹೋಗ್ಬೇಕಪ್ಪ ಅಂದ್ರೆ ಕೃತಜ್ಞತೆ ಹೇಳಕ್ ಅಷ್ಟೇನೆ. ನೀನು ಇಟ್ಟಂಗೆ ಇರುವೇನು ಹರಿಯೇ ಅಷ್ಟೇ. ಹೆಂಗ್ ಇಟ್ಟಿರಪ್ಪ, ನನ್ನಿಂದ ಏನಿಲ್ಲಪ್ಪ, ಎಲ್ಲ ನಿನ್ನ ಇಚ್ಛೆಯಪ್ಪ. ಆತರ ಹೇಳ್ಬಿಟ್ಟು ಬರೋದಕ್ಕೆ ಎಷ್ಟು ಮಂದಿ ಹೋಗ್ತಾ ಇದ್ರೆ ದೇವಸ್ಥಾನಕ್ಕೆ ಹೇಳಿ? ಯಾರಾದ್ರು ಒಬ್ರು ಬರೀ ನಾನು ಕೃತಜ್ಞತೆ ಗ್ರಾಟಿಟ್ಯೂಡ್ ಹೇಳಕ್ ಮಾತ್ರ ಹೋಗ್ಬಿಟ್ಟು ಬರ್ತಾ ಇದೀನಿ ಅಂತ ಒಬ್ರು ಯಾರಾದ್ರೂ ಇದಾರ? ಹ್ಯಾಂಡ್ ರೈಸ್ ಮಾಡಿ ಯಾರು ಒಬ್ರು. ನಾನು ಅದಕ್ಕೆ ಸರ್ ಹೋಗೋದಂತ. ಇಲ್ಲ, ಆತರ ಹೋಗೋರು ಯಾರು ಇಲ್ಲ ಸರ್. ಹೋದ್ರೆ ಏನೋ ಒಂದು ಸಮಾಧಾನ, ಹೋದ್ರೆ ಒಂದು ವೈಬ್ರೇಷನ್, ಇಂತ ಒಂದು ಭಾವಾತ್ಮಕ ಶಕ್ತಿಯಿಂದ ಭಾವಿಸ್ಕೊಂಡು ಆ ಭಾವನೆನಲ್ಲೇ ಹೋಗ್ತಾರೆ ಹೊರತು ಸತ್ಯ ಏನು ಅಂತ ತಿಳ್ಕೊಂಡು ಯಾರು ಹೋಗೋದೇ ಇಲ್ಲ ಅಲ್ಲಿ. ಏನಿಗೆ ದೇವಸ್ಥಾನಕ್ಕೆ ಹೋಗೋದು ಗೊತ್ತಿಲ್ಲ, ದೇವಸ್ಥಾನ ಏನಕ್ಕೆ ನಿರ್ಮಾಣ ಮಾಡಿದ್ರು ಗೊತ್ತಿಲ್ಲ. ಸೊ ಒಬ್ಬ ಜ್ಞಾನಿಗೆ, ಯೋಗಿಗೆ, ಅವನು ತಿರುಪತಿಗೆ ಹೋದ್ರು ಸರಿ, ಆ ವೆಂಕಟರಮಣ ಸ್ವಾಮಿ ಆ ಮೂರ್ತಿ ನಿಂತಿದೆಯಲ್ಲ, ಅದು ಯಾವ್ದ್ರ ಮೇಲೆ ನಿಂತಿದಪ್ಪ, ಅದ್ರ ಹಿನ್ನೆಲೆ ಇರೋ ಚೈತನ್ಯ ಶಕ್ತಿಯನ್ನು ನೋಡೋ ಒಂದು ಆ ಅತೀಂದ್ರಿಯ ಶಕ್ತಿ ಅವನಲ್ಲಿರುತ್ತೆ. ನಾವೆಲ್ಲ ನೋಡಿ ಏನ್ ಮಾಡ್ತೀವಿ, ಆ ತಿಮ್ಮಪ್ಪನ ಒಂದು ಅಲಂಕಾರ ಮಾತ್ರ ನೋಡ್ತೀವಿ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಅಷ್ಟೇ, ನಮ್ಗೆ ಅದೇ ಮಾತ್ರನೇ ಕಾಣೋದು. ಒಬ್ಬ ಯೋಗಿ ಜ್ಞಾನಿಗೆ ಆ ಚೈತನ್ಯ ಶಕ್ತಿ, ಆ ಪರಮಾತ್ಮನ ಶಕ್ತಿ ಮಾತ್ರ ಕಾಣುತ್ತೆ. ನಮಗೆ ಬರೀ ಆ ಕಲ್ಲು ಮೂರ್ತಿ ಮಾತ್ರ ಕಾಣುತ್ತೆ. ಅದು ಆ ಚೈತನ್ಯ ಶಕ್ತಿಯನ್ನು ಕಾಣೋ ಸ್ಥಿತಿಗೆ ನಾವಿನ್ನ ತಲುಪಿಲ್ಲ. ಅದ್ ಯಾವ್ದ್ರ ಮೇಲೆ ನಿಂತಿದೆ? ಎಲ್ಲದರಲ್ಲೂ ಪರಮಾತ್ಮನ ಶಕ್ತಿಯೇ ಇರುವುದು. ಆ ಚೈತನ್ಯ ಶಕ್ತಿ ಅದೇ ಈ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿರೋದು ಪರಮಾತ್ಮನ ಆ ಚೈತನ್ಯ ಶಕ್ತಿಗೆ. ಆ ಚೈತನ್ಯ ಶಕ್ತಿಯನ್ನು ಕಾಣ್ಲಿಕ್ಕೆ ನಮ್ಗೆ ಆಗ್ತಾ ಇಲ್ಲ. ಹೇಗಪ್ಪ ಇದೆ ಚೈತನ್ಯ ಶಕ್ತಿ? ಈಗ ಚೈತನ್ಯ ಶಕ್ತಿ ಅಂದ್ರೆ, ಈಗ ನಾವು ಬಂದು ಕರೆಂಟ್ ಅಂತ ಹೇಳ್ತೀವಲ್ಲ, ಕರೆಂಟ್ ನ ನೋಡ್ಲಿಕ್ಕಾಗತ್ತಾ? ಕರೆಂಟ್ ತೋರ್ಸಕ್ಕಾಗತ್ತಾ? ಹಾಗೆ ಪರಮಾತ್ಮ ಇರೋದು. ನಾವು ರೂಪಿಸ್ಕೊಂಡಿರೋ ಮೂರ್ತಿ ರೂಪದಲ್ಲಿ ಇಲ್ಲ ಪರಮಾತ್ಮ. ಅವನು ನಿರಾಕಾರ, ಅವನು ಯಾವ ಗುಣನೂ ಇಲ್ಲ, ನಿರ್ಗುಣ ಅವನು. ಅರೆ ನಮ್ಮಲ್ಲಿ 3 ಗುಣಗಳಿದೆ: ರಜೋಗುಣ, ತಮೋಗುಣ, ಸತ್ವಗುಣ. ಈ 3ರಲ್ಲಿ ಅವಾಗ ನಾವು ಒಂದೊಂದು ಗುಣದಲ್ಲಿ ಬದಲಾವಣೆ ಆಗ್ತಾ ಇರ್ತೀವಿ. ಯಾಕಂದ್ರೆ ನಾವು ತಗೊಳ್ಳೋ ಆಹಾರದ ಮೇಲೆ, ನಾವು ಬೆಳೆಸ್ಕೊಂಡಿರೋ ಈ ಸಮಾಜದಲ್ಲಿ ನಾವು ಬೆರ್ತಿರೋ ವ್ಯಕ್ತಿಗಳ
ಯಾವ ಸಂಘದಲ್ಲಿ ಇರ್ತೀವೋ ಅಂತ ಒಂದು ಯಾವ ತರ ಸಹವಾಸ ಮಾಡ್ತಾ ಇರ್ತೀವೋ ಆ ತರ ನಮ್ಮ ಗುಣಗಳ ಪರಿಣಾಮಗಳು. ಹಾಗಾಗಿ ಆ ಪರಮಾತ್ಮ ಅಂದ್ರೆ ಯಾರು ಫಸ್ಟ್ ನಾವು ಇದು ಬೇಸಿಕ್ ಪ್ರತಿಯೊಬ್ರು ಅರ್ಥ ಮಾಡ್ಕೋಬೇಕು. ಎಲ್ರು ಹೇಳಿದ್ದಾರೆ ಅವನು ನಿರ್ಗುಣ ಅಂತ. ಬಟ್ ನಾವೇನ್ ಮಾಡ್ತಾ ಇದೀವಿ, ಜನ್ಮ ಜನ್ಮಾಂತರದಿಂದ ಆಕಾರ ರೂಪದಲ್ಲೇ ಅವನ್ನ ನಾವು ಆರಾಧನೆ ಮಾಡ್ಕೊಂಡು ಬಂದಿದೀವಿ. ಕೃಷ್ಣ ಅಂದ್ರೆ, ಶಿವ ಅಂದ್ರೆ, ವಿಷ್ಣು ಅಂದ್ರೆ, ಸೊ ಹೀಗೆ ರೂಪಿಸ್ಕೊಂಡ್ಬಿಟ್ಟಿದ್ವಿ. ಇವಾಗ ಕೃಷ್ಣ ಅಂದ ತಕ್ಷಣ ಕಣ್ಮುಂದೆ ಒಂದ್ ರೂಪ ಬಂದ್ಬಿಡತ್ತಲ್ಲ, ಸೊ ಕೃಷ್ಣ ಅಂದ್ರೆ ಹೀಗೆ ಇದಾನೆ ಅಂತ ರೂಪಿಸ್ಕೊಂಡಿದೀವಿ. ಅದು ಸಗುಣ ಅಂತ ಹೇಳ್ತಾರೆ, ಸಗುಣ ಬ್ರಹ್ಮ ಅಂತ. ಇವಾಗ ಎಲ್ಲಿಯವರೆಗೂ ನಾನು ಬಂದು ಒಂದು ನೋಡಿ, ಅದು ಪ್ರಾರಂಭದ ಮೆಟ್ಟಿಲು ಅದು. ಆಯ್ತು, ಯಾಕಂದ್ರೆ ನನ್ಗೆ ಒಬ್ಬ ದೇವ್ರು ಅಂತ ಒಬ್ಬ ಇದ್ದಾನೆ, ಪರಮಾತ್ಮ ಅಂತ ಒಬ್ಬ ಇದ್ದಾನೆ. ಸೊ ನಾನು ಫಸ್ಟ್ ಒಂದು ಆ ಮೂರ್ತಿ ರೂಪದಲ್ಲಿ ಹೀಗೆ ಇದ್ದಾನೆ ಅಂತ ಆ ಒಂದು ಭಾವನೆನಲ್ಲಿ ನಾನೇನ್ ಮಾಡ್ತೀನಿ, ಅದನ್ನ ಪೂಜಿಸ್ಕೊಂಡು ಸೊ ಅದ್ರಲ್ಲೇ ಮಾತ್ರ ಭಗವಂತ ಇದ್ದಾನೆ. ಎಲ್ಲಿವರೆಗೂ ನನ್ನ ಬುದ್ಧಿಗೆ ಅವನು ಎಲ್ಲೆಲ್ಲೂ ಇದ್ದಾನೆ, ಸರ್ವಂತರ್ಯಾಮಿ, ಅವನ್ ಇಲ್ಲದೆ ಇರೋ ಜಾಗನೇ ಇಲ್ಲ, ಬ್ರಹ್ಮಾಂಡ ಪೂರ್ತಿ ಅವನೇ ಇರುವುದು, ಎಲ್ಲರಲ್ಲೂ ಪ್ರತಿ ಜೀವಿಗಳಲ್ಲೂ ಕೂಡ, ಇರುವೆಯಿಂದ ಹಿಡಿದು ಆನೆಯಿಂದ ಹಿಡಿದು ಪ್ರತಿ ಪ್ರಾಣಿ ಪಕ್ಷಿಗಳಲ್ಲೂ ಕೂಡ ಅವನೇ ಇರುವುದು ಅಂತ. ಮಮಾತ್ಮ ಸರ್ವಭೂತಾತ್ಮ, ಕೃಷ್ಣ ಪರಮಾತ್ಮ ಹೇಳಿರು ಎಲ್ಲದ್ರಲ್ಲೂ ನಾನು ಇದೀನಪ್ಪ. ಒಂದು ಮರದ ಎಲೆಯಲ್ಲಿ ಕೂಡ ನಾನು ಇದೀನಪ್ಪ. ಅದ್ರಲ್ಲಿ ನಿನ್ ನೋಡಕ್ ಆಗತ್ತ ನೋಡು, ಆ ಮರದ ಎಲೆ ನಿನ್ಗೆ ಎಲೆಯಾಗಿ ಕಾಣಿಸ್ತಾ ಇದೆ. ಒಬ್ಬ ಯೋಗಿ ಜ್ಞಾನಿಗೆ ಆ ಎಲೆಯಲ್ಲಿ ಕೂಡ ಭಗವಂತನನ್ನ ಕಾಣೋ ಸ್ಥಿತಿಯಲ್ಲಿ ಇರ್ತಾರೆ ಅವರು, ಆ ಆ ಒಂದು ಅರಿವಿನಲ್ಲಿ ಇರ್ತಾರೆ. ನಮ್ಗೆ ಯಾಕೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಆತರ? ಯಾಕಂದ್ರೆ ನಾವ್ ಇನ್ನೂ ಕೂಡ ಮರ ಮರವಾಗೆ ನೋಡ್ತೀವಿ, ಕಲ್ಲು ಕಲ್ಲಾಗೆ ನೋಡ್ತೀವಿ, ಇರುವೆ ಇರುವೆಯಾಗೆ ನೋಡ್ತೀವಿ, ವಸ್ತು ವಸ್ತುವಾಗಿ ನೋಡ್ತೀವಿ. ಅದೇ ನಮ್ಗೆ ಪರಮಾತ್ಮನ್ಗೂ ಯೋಗಿಗಳಿಗೂ ಜ್ಞಾನಿಗಳಿಗೂ ಇರೋ ವ್ಯತ್ಯಾಸ. ಎಲ್ಲಿ ಬೇರ್ಪಟ್ಟಿದ್ವಿ? ಇಷ್ಟರಲ್ಲಿ ಬೇರ್ಪಟ್ಟಿರುವುದು. ಅಂದ್ರೆ ನಮ್ಗೆ ಕಷ್ಟ ಬಂದಾಗ ಮಾತ್ರ ಭಗವಂತನ ಹೋಗಿ ಹೇಳ್ಕೊಂಡು ಕಣ್ಣೀರ್ ಇಡ್ತೀವಲ್ಲ, ಇದೇ ಎಲ್ಲರೂ ಮಾಡ್ತಾ ಇರೋದು ಸಾಮಾನ್ಯವಾಗಿ. ಯಾವಾಗಾದ್ರೂ ಅವನ ಒಂದು ಕರುಣೆ ನಮ್ಮಲ್ಲಿ ಎಷ್ಟು ತೋರಿಸ್ತಾ ಇದ್ದಾನೆ, ಜನ್ಮ ಜನ್ಮಾಂತರದಿಂದ ನಾವು ಮಾಡಿರೋ ಪಾಪಗಳಾಗಿರ್ಬಹುದು, ಅಜ್ಞಾನದಿಂದ ಎಷ್ಟೆಷ್ಟೋ ತಪ್ಪುಗಳು ಮಾಡಿರ್ತೀವಲ್ಲ, ಬಟ್ ಎಷ್ಟು ಅವನು ಕರುಣೆಯಿಂದ ಮತ್ತೆ ಮತ್ತೆ ಈ ಜನ್ಮದೆಲ್ಲ ಮೋಕ್ಷಕ್ಕೆ ಹೋಗ್ಲಿ, ಈ ಜನ್ಮ ಕೊನೆ ಜನ್ಮ ಮಾಡ್ಕೊಳ್ಳಿ ಅಂತ ನಮ್ಗೆ ಜನ್ಮ ನೀಡ್ತಾನೆ ಇದ್ದಾನೆ. ಮನುಷ್ಯ ಜನ್ಮ ನಮ್ಗೆ ಸಿಕ್ಕಿರೋದೇ 84 ಲಕ್ಷ ಯೋನಿಗಳು ದಾಟಿ ಸಿಕ್ಕಿರೋ ಈ ಮಾನವ ಜನ್ಮ ಸಿಕ್ಕು ನಾನಿನ್ನ ಮೋಕ್ಷ ಹೊಂದಿಲ್ಲ, ಜ್ಞಾನ ಹೊಂದಿಲ್ಲ, ಕೊನೆ ಜನ್ಮ ಮಾಡ್ಕೊಂಡಿಲ್ಲ ಅಂದ್ರೆ ಪರಮಾತ್ಮ ಏನ್ ತಾನ್ ಮಾಡ್ಬೇಕು? ಪಾಪ ಅವನು ಎಷ್ಟು ಕರುಣೆ ನೋಡಿ, ಅವನಷ್ಟು ಕರುಣೆ ಯಾರು ಇರ್ಲಿಕ್ಕೆ ಆಗಲ್ಲ. ಅಷ್ಟು ನಮ್ಗೆ ಅವಕಾಶ ಕೊಡ್ತಾನೆ ಇದ್ದಾನೆ. ಈ ಜನ್ಮದಲ್ಲಿ ಕೊನೆ ಜನ್ಮ ಮಾಡ್ಕೊಳ್ತಾನೆ ಅವನು. ಸರಿಯಾದ ಗುರು ಸಿಕ್ಕಿ ಸರಿಯಾದ ಜ್ಞಾನ ಹೊಂದಿ ಈ ಜನ್ಮನೇ ಕೊನೆ ಜನ್ಮ ಮಾಡ್ಕೊಳ್ತಾನೆ ಅಂತ ಅವನು ಎಷ್ಟೋ ನಮ್ಗೆ ಜನ್ಮಗಳು ಎತ್ತೆತ್ತು ಕೊಡ್ತಾ ಇದ್ದಾನೆ. ನಾವು ನಮ್ ಮನಸ್ಸು ಬುದ್ಧಿ ಆಸೆಗಳಿಗೊಳಗಾಗಿ, ಬಂಧನಕ್ಕೊಳಗಾಗಿ, ವ್ಯಾಮೋಹಕ್ಕೊಳಗಾಗಿ ಇಲ್ಲೇ ಸಿಕ್ಕಾಕೊಳ್ತಾ ಇದೀವಿ. ಜನನ ಮರಣ ಇಷ್ಟೇ ಸಂಸಾರದ ಜಂಜಾಟ. ಸಮಾಜದಲ್ಲಿ ಅದು ಪಡ್ಕೋಬೇಕು, ಇದ್ ಪಡ್ಕೋಬೇಕು, ಅದನ್ನ ಹಾಕ್ಸ್ಕೋಬೇಕು ಅಂತ ಹೀಗೆ ಓಡ್ತಾ ಇದೀವಿ ಹೊರ್ತು, ಯಾವಾಗಾದ್ರೂ ನಿಂತು ಓಡೋದು ನಿಂತು ನನ್ನ ಒಳಗಡೆ ಹೋಗಿದ್ದಾದ್ರೆ ಅವಾಗ ಗೊತ್ತಾಗ್ತತೆ ನಾನು ಯಾರು ಅಂತ. ನಾವು ಯಾವತ್ತಾದ್ರೂ ಅವನ್ ತೋರ್ಸಿರೋ ಒಂದು ಕರುಣೆಗೆ, ಆ ಕೃತಜ್ಞತೆಗೆ, ಆನಂದದಲ್ಲಿ ಕಣ್ಣೀರಿಟ್ಟಿದೀವ? ನನ್ಗೆ ಇದಾಗ್ಲಿಲ್ಲ ಅದಾಗ್ಲಿಲ್ಲ, ನನ್ಗೆ ಯಾಕೆ ಕಷ್ಟ ಕೊಟ್ಟೆ, ದುಃಖದಲ್ಲಿ ಕಣ್ಣೀರಿಡ್ತೀವಿ. ಅವನ ಹತ್ರ ಹೇಳ್ಕೋಬೇಕು, ಅಟ್ಲೀಸ್ಟ್ ಅವನ ಹತ್ರ ಹೇಳಿದ್ರೆ ನಮ್ಮ ಮನ್ಸು ಸ್ವಲ್ಪ ಭಾರ ಕಡಿಮೆ ಆಗತ್ತಂತ. ಬಟ್ ಯಾರಾದ್ರೂ ಅವನನ್ನ ವರ್ಣಿಸಿ ಅವನ ಕರುಣೆಯನ್ನು ನೆನೆಸಿ ಯಾವತ್ತಾದ್ರೂ ನಾವು ಅವನಿಗೋಸ್ಕರ ಕಣ್ಣೀರ್ ಇಟ್ಟಿದೀವ?
ಕಣ್ಣೀರಿಡ್ಬೇಕು. ಹೇಗೆ ನಾವು ಇಷ್ಟವಾದ ವ್ಯಕ್ತಿನ ಪ್ರೀತಿಸ್ತೀವಲ್ಲ, ಅದಕ್ಕಿಂತ ಮಿಗಿಲಾಗಿ ಅವನ ಪ್ರೀತಿಸ್ಬೇಕು. ನಾವ್ ಹತ್ರ ಪ್ರೀತಿ ಮಾಡಲ್ಲ, ಅದೇ ಪ್ರಾಬ್ಲಮ್. ಕೆಲ್ಸ ಆಗ್ಬೇಕಂದ್ರೆ ಮಾತ್ರ ಅವನ ನೆನ್ಸ್ಕೊಳ್ತೀವಿ. ಅಂದ್ರೆ ಸದಾ ಅವನ ನೆನಪಿನಲ್ಲೇ ಇರ್ಬೇಕು ನಾವು. ಪ್ರತಿ ಕ್ಷಣ ಅವನ ನೆನಪಿನಲ್ಲೇ ಇರ್ಬೇಕು. ಬಟ್ ಯಾರಕ್ಕೆ ಇರ್ಲಿಕ್ ಆಗತ್ತೆ? ನಾವ್ ಏನೇ ಕೆಲಸ ಮಾಡ್ತಿರ್ ಕೂಡ ಪರಮಾತ್ಮನೇ ನೆನೆಸ್ಕೊಂಡು ಅವನನ್ನೇ ಸ್ಮರಿಸ್ತಾ ಇರ್ಬೇಕು. ನಿದ್ರೆನಲ್ಲೂ ಆಗ್ಲಿ, ಯಾವುದೇ ನಾವು ಕೆಲಸ ತೊಡಸ್ಕೊಂಡ್ರು ಕೂಡ ಅವನನ್ನೇ ನೆನಪಿನಲ್ಲಿ ಇಟ್ಕೊಂಡು ನಾನ್ ಮಾಡ್ತಾ ಇರೋ ಕೆಲಸ ಪರಮಾತ್ಮನ ಕೆಲಸ ಅಂತ ಹೇಳ್ಕೊಂಡು ನಾವು ಮಾಡ್ತಾ 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 ಇದ್ದಾಗ ಅದ್ ಯಾವ್ದು ನಮ್ಗೆ ಕಷ್ಟ ಅನ್ಸೋದೇ ಇಲ್ಲ. ಯಾಕಂದ್ರೆ ನಾನ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಇಲ್ಲಿ ಫಲ ಅಪೇಕ್ಷೆ ಇಟ್ಕೊಂಡ್ ಮಾಡ್ತಾ ಇದ್ದೀನಿ ನಾನು. ಪ್ರತಿಯೊಬ್ರು ಅದೇ ಅಲ್ವಾ? ಯಾರು ಫಲ ಅಪೇಕ್ಷೆ ಇಲ್ದೆ ಮಾಡ್ತಾರೆ ಕೆಲ್ಸ? ಯಾರು ಮಾಡೋದೇ ಇಲ್ಲ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನೀನ್ ಮಾಡೋ ಕರ್ಮ ಫಲ ಅಪೇಕ್ಷೆ ಬಯಸದೆ ಮಾಡು. ಯಾರ ಹತ್ರ ಮಾಡ್ತಾ ಇದಾರೆ? ನಾವು ಒಂದ್ ಏನಾದ್ರು ಮಾಡಿದ್ರೆ ಯಾರಿಗಾದ್ರು ಏನ್ ಕೊಟ್ರೆ ನಮ್ಗೆ ಏನ್ ಸಿಗತ್ತೆ ಅಂತ ಮಾಡ್ತೀವಿ ಅಷ್ಟೇ. ರಿಟರ್ನ್ಸ್, ರಿವಾರ್ಡ್ ಏನ್ ಸಿಗತ್ತೆ ಅಂತ ಅಲ್ವಾ? ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಶು ಗದಾಚನ. ನಿಷ್ಕಾಮವಾಗಿ ಮಾಡಪ್ಪ. ನಿನ್ಗೆ ನಿಮ್ ಕೆಲ್ಸ ಮಾಡದಷ್ಟೇ ನಿಂದು. ಆ ಫಲ ನನ್ನ ಹತ್ರ ಕೊಟ್ಬಿಡು. ನಾವು ಅವನ ಹತ್ರ ಕೊಡಕ್ಕೆ ರೆಡಿನೇ ಇಲ್ಲ. ನಾನ್ ಕೆಲ್ಸ ಮಾಡಿದ್ರೆ ಅದಕ್ಕೆ ಪ್ರತಿಫಲ ನನ್ಗೆ ತಕ್ಷಣ ಸಿಕ್ಬಿಡ್ಬೇಕು. ಆ ಭಗವಂತನಿಗೆ ಒಂದು ಅಲಂಕಾರ ಮಾಡಿ, ಒಂದು ಅನ್ನದಾನ ಎಲ್ಲ ಮಾಡಿ, ನಾನು ಪರಮಾತ್ಮನಿಗೆ ಒಂದು ಹರಿಕೆ ಹೊತ್ತು ಪರಮಾತ್ಮನಿಗೆ ಏನೋ ಒಂದು ಅಲ್ಲಿ ಅಭಿಷೇಕ ಮಾಡಿಸಿ ಏನೋ ಒಂದು ಅಲ್ಲಿ ಆಭರಣ ಕೊಟ್ಬಿಟ್ರೆ ತಕ್ಷಣ ನನ್ ಸಾಲ ತೀರ್ಬೇಕು, ಇಲ್ಲ ಯಾವ್ದೋ ಒಂದು ಕೋರಿಕೆ ಬೇಗ ನೆರವೇರ್ಬೇಕು. ಇದೆಷ್ಟು ದೊಡ್ಡ ಅಜ್ಞಾನದಲ್ಲಿ ಮಾಡ್ತಾ ಇದೀವ ಅಂತ. ಹಂಗಲ್ಲ ಭಗವಂತ ಆ ತರ ಎಲ್ಲ ಬಂದು ನಮ್ ಕಷ್ಟಗಳು ಪಾರು ಮಾಡೋ ತರ ಇದ್ದಿದ್ರೆ ಯಾಕೆ ಇಲ್ಲಿ ಈ ಭೂಮಿ ಮೇಲೆ ಯುದ್ಧ ನಡೀತಾ ಇದೆ? ಯಾಕೆ ಇಷ್ಟು ಕಷ್ಟ, ಇಷ್ಟು ಬಾಧೆ, ಇಷ್ಟು ನೋವು, ಇಷ್ಟು ಕಾಯಿಲೆ? ಯಾಕೆ ಇಷ್ಟು ಎಲ್ಲರೂ ನೆಮ್ಮದಿ ಹುಡುಕ್ತಾ ಇದ್ದಾರೆ? ಯಾಕೆ ನೆಮ್ಮದಿ ಕಳ್ಕೊಂಡಿದ್ದಾರೆ? ನಾವು ಭಕ್ತಿ ಕೂಡ ಹೇಗ್ ಮಾಡ್ತಾ ಇದೀವಿ ಅಂದ್ರೆ, ಮೀರಾಬಾಯಿ ತರ ಆಗ್ಲಿ, ತುಳಸಿದಾಸರ ತರ ಭಕ್ತಿ ಮಾಡೋದೇ ಇಲ್ಲ. ಅಕ್ಕ ಮಹಾದೇವಿ ತರ ಮಾಡ್ತೀವ? ಯಾರಾದ್ರೂ ಆತರ ಮಾಡ್ತೀವ ಹೇಳಿ? ಯಾರಾದ್ರೂ ಮಾಡ್ತಿದಾರ? ಮಾಡಕ್ ಆಗಲ್ಲ. ಯಾರು ಮಾಡೋದು ಇಲ್ಲ. ಫಸ್ಟ್ ಗೊತ್ತೇ ಇಲ್ವಲ್ಲ. ಹಂಗೆಲ್ಲ ಮಾಡ್ಬಿಟ್ರೆ ಈ ಸಮಾಜ, ಈ ಸಂಸಾರ ನಮ್ಮನ್ನ ದೂರ ಮಾಡ್ಬಿಡತ್ತೆ ಅಂತ ನಾವ್ ಮಾಡಕ್ ಹೋಗಲ್ಲ. ಸುಮ್ನೆ ತೋರಿಕೆಗೋಸ್ಕರ, ಡಂಬಾಚಾರಗೋಸ್ಕರ, ಗೂಟಾಟಿಕೆ ಭಕ್ತಿ ಮಾಡ್ತಾ ಇದೀವಿ ನಾವು. ಒಂದು ಭಜನೆ ಮಾಡ್ಕೊಂಡು 4 ಜನ ಮೆಚ್ಚಲಿಕ್ಕೆ ಮಾಡ್ತೀವಿ ಭಕ್ತಿ. ನಿಜವಾದ ಭಕ್ತಿ ಯಾರು ಮಾಡ್ತಾ ಇಲ್ಲ, ಮಾಡಕ್ ಆಗೋದು ಇಲ್ಲ. ನಿಜವಾದ ಭಕ್ತಿ ಅಂದ್ರೆ ನಿಷ್ಕಾಮ್ಯ ಭಕ್ತಿ. ನಿಷ್ಕಾಮ್ಯ ಭಕ್ತಿ ಮಾಡ್ಬೇಕು. ನಾವೆಲ್ಲ ಮಾಡ್ತಿರೋದು ಏನು? ಕಾಮ್ಯ ಭಕ್ತಿ. ನಾನ್ ಭಕ್ತ ಅಂತ ತೋರ್ಸ್ಕೋಬೇಕು 4 ಜನರಿಗೆ. ಸೊ ಎಲ್ಲಿವರೆಗೂ 4 ಜನ ಮೆಚ್ಕೊಳಕ್ಕೆ ನಾನು ಭಕ್ತಿ ಮಾಡ್ತೀನೋ ಅದೇನು, ಅಲ್ಲಿ ನಾನ್ ಮಾಡ್ತಾ ಇರೋ ಭಕ್ತಿಗೆ ನಾನು ಭಗವಂತನಲ್ಲಿ ಏನೋ ನಾನು ಅಪೇಕ್ಷಿಸಿ ನಾನು ಮಾಡ್ತಾ ಇದ್ದೀನಿ. ಪ್ರತಿಫಲವನ್ನು ಅಪೇಕ್ಷಿಸಿ ನಾನು ಮಾಡ್ತಾ ಇದ್ದೀನಿ. ಅದು ಕಾಮ್ಯ ಭಕ್ತಿ. ನಿಷ್ಕಾಮ್ಯ ಅಂದ್ರೆ ಏನು? ಭಗವಂತನ ಏನು ಕೇಳ್ಬಾರ್ದು. ಯಾರಾದ್ರೂ ಕೇಳ್ದೆ ಇದೀವ? ಭಗವಂತ ಇರೋದೇ ನಾವ್ ನಮ್ ನಮ್ ಕೋರಿಕೆಗಳನ್ನ ನೆರವೇರ್ಸಕ್ಕೆ ನಾವ್ ಕೇಳದ್ನ ನೀಡೋದು, ಹಂಗ ಅನ್ಕೊಂಡ್ಬಿಟ್ಟಿದ್ವಿ. ಭಗವಂತ ಅದಕ್ಕೆಲ್ಲ ಇರೋದು. ಫಸ್ಟ್ ಆಫ್ ಆಲ್ ಭಗವಂತ ಯಾಕೆ ನಮ್ಗೆ ಹತ್ರನೇ ಆಗ್ಲಿ ನಮ್ ಕಡೆ
ತಿರ್ಗು ನೋಡಲ್ಲ, ಯಾಕೆ ನಮ್ ಕಡೆ ಕಣ್ಬಿಡಲ್ಲ ಅಂದ್ರೆ ಅವ್ನಿಗೆ ನೋಡಿ 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 ಸಾಕಾಗೋಗಿದ್. ನಂತರ ಕೋಟಿ ಜೀವಿಗಳನ್ನ ನೋಡ್ಬಿಟ್ಟಿದ್ದಾನೆ ಅವ್ನು. ಯಾರಾದ್ರೂ ಒಬ್ರು ನನ್ನ ಹತ್ರ ಏನು ಕೇಳ್ದೆ ಒಬ್ರು ಇದಾರ ಅಂತ ನೋಡ್ತಾ ಇದ್ದಾನೆ. ಯಾರಾದ್ರು ಒಬ್ರು, ಕೋಟಿಗೊಬ್ರು ಯಾರು ಇದಾರ ಅಂದ್ರೆ ಸಿಗ್ತಾ ಇಲ್ಲ ಅವನಿಗೆ. ಅಂತವ್ರು ಯಾರು ಅವ್ನ್ ಪರಿಚಯ ಆಗ್ತಾನೆ ಇಲ್ಲ. ಎಲ್ರು ಅವ್ರ ಲಿಸ್ಟ್ ಮಾಡ್ಕೊಂಡ್ ಬರ್ತಾರೆ, ಅವ್ರ ಪ್ರಾಬ್ಲಮ್ಸ್ ಹೇಳ್ಕೊಂಡ್ ಬರ್ತಿರ್ತಾರೆ, ಏನಾದ್ರು ಒಂದು ಕೇಳ್ತಿರ್ತಾರೆ. ಏನು ಕೇಳ್ದೆ ಯಾರಪ್ಪ ಇದಾರೆ ಅಂತ ನೋಡ್ತಾ ಇದ್ದಾನೆ. ಯಾರು ಏನೇ ಕಷ್ಟ ಬರ್ಲಿ, ದುಃಖ ಬರ್ಲಿ, ಪ್ರಾಣನೇ ಹೋಗ್ಲಿ, ಅಂತ ಪರಿಸ್ಥಿತಿಯಲ್ಲೂ ಕೂಡ ಭಗವಂತನ ಏನು ಕೇಳದೆ ಇದ್ದಾಗ ಭಗವಂತ ಪ್ರತ್ಯಕ್ಷ ಆಗ್ತಾನೆ. ಹೇಗೆ ನನ್ನ ಒಳಗಡೆ ಅವನ ಅಂತರ್ವಾಣಿ ಗುರುವಾಣಿಯಾಗಿ ನಮ್ಗೆ ಪ್ರತ್ಯಕ್ಷ ಆಗಿ ನಮ್ಗೆ ಆ ಜ್ಞಾನವನ್ನು ಅರಿವು ಮೂಡಿಸ್ತಾನೆ. ಪ್ರತ್ಯಕ್ಷ ಅಂದ್ರೆ ಮತ್ತೆ ನಾವು ಸಿನಿಮಾನಲ್ಲಿ ನೋಡೋ ತರ ಬಂದು ನಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ ಅಂತಲ್ಲ ಹೇಳ್ತಾ ಇರೋದು. ನನ್ನ ಅಂತರಂಗದಲ್ಲಿ ಅವನು ಅಂತರ್ವಾಣಿಯಾಗಿ ಗುರುವಾಣಿಯಾಗಿ ಅವನು ನಮ್ಗೆ ಸಂದೇಶ ನೀಡ್ತಾನೆ ಅಂತ ಹೇಳ್ತಾ ಇರೋದು. ನಾವು ಕೇಳಿ 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 ಅಭ್ಯಾಸ ಆಗ್ಬಿಟ್ಟಿದಲ್ಲ, ಅದು ರೂಢಿ ಆಗ್ಬಿಟ್ಟಿದೆ, ಕೇಳ್ದೆ ಇರಕ್ ಆಗಲ್ಲ. ಎಲ್ಲೋ ಯಾವ್ದೋ ಒಂದು ಪರಿಸ್ಥಿತಿ ತಡ್ಕೊಳ್ದೆ ಇರೋ ಒಂದು ಪರಿಸ್ಥಿತಿಯಲ್ಲಿ ಏನಾದ್ರೂ ಕೇಳ್ಬಿಡ್ತೀವಿ ನಾವು. ಅದಕ್ಕೆ ಸಹನೆಯೇ ಪ್ರಗತಿ. ಜೀವನದಲ್ಲಿ ಏನೇ ಕಷ್ಟ ಬಂದ್ರು ಸಹನೆಯಿಂದ ಇರ್ಬೇಕು. ಯಾವಾಗ ಸಹನೆ ಬೆಳೆಸ್ಕೊಳ್ತೀವೋ ಅರ್ಥ ಮಾಡ್ಕೊಳ್ಳಿ ಭಗವಂತ ಅಂದ್ರೆ ಏನು ಅಂತ ನಾನು ಅರ್ಥ ಮಾಡ್ಕೊಂಡಿದ್ದಂದ್ರೆ, ಮಹಾಭಾರತದಲ್ಲಿ ಯುಧಿಷ್ಠಿರ ಧರ್ಮರಾಯ ಹೇಳಿರೋದು, ಸಹನೆಯೇ ಶಕ್ತಿ, ಸಹನೆಯೇ ತಪಸ್ಸು, ಸಹನೆಯೇ ಯಜ್ಞ, ಸಹನೆಯೇ ಜಗಜ್ಯೋತಿ, ಸಹನೆಯೇ ಪರಮಾತ್ಮ, ಸಹನೆಯೇ ಸತ್ಯ. ಸೊ ಈ ತರ ಯಾರು ಅರ್ಥೈಸ್ಕೊಂಡು ಪರಮಾತ್ಮನನ್ನ ಈ ತರ ಅರ್ಥ ಮಾಡ್ಕೊಂಡು ನೆನೆಸ್ಕೊಳ್ತಾರೆ ಹೇಳಿ? ಎಲ್ಲವೂ ಸಹನೆಯೇ. ಬಟ್ ನಮ್ಗೆ ಆ ಸಹನೆ ಕಲ್ಕೊಂಡಿದೀವಿ. ಸೊ ನಾನು ಹೇಳಿದ ಪಾಯಿಂಟು, ಯಾರೆಲ್ಲ ಬಂದು ಈ ತರ ಬೆಳಿಗ್ಗೆ ಎದ್ದ ತಕ್ಷಣ ಈ ಸಹನೆಗೆ ಈ ಅರ್ಥ ಮಾಡ್ಕೊಂಡು ಈ ಪಾಯಿಂಟ್ಸ್ ಅಲ್ಲಿ ನೆನೆಸ್ಕೊಂಡು ಇದ್ರಲ್ಲಿ ಕಾಣ್ಬೇಕು ಪರಮಾತ್ಮನನ್ನ. ಸೊ ಫೋಟೋನಲ್ಲಿ ಕಾಣೋದು, ಫೋಟೋಗೆ ಹೂ ಇಟ್ಕೊಂಡು ಊದ್ಬತ್ತಿ ತೋರ್ಸ್ಕೊಂಡು ದೀಪ ಹಚ್ಕೊಂಡು ಹಂಗ್ ಕಾಣೋದಲ್ಲ. ಹಂಗಲ್ಲ ನೀವು ಮಾಡಿ, ಎಷ್ಟು ಪೂಜೆ ಮಾಡಿ ನಾಳೆ ಯುಗಾದಿಗೆ ಎಲ್ಲ ನೀವು ತಂದು ಇದೆಲ್ಲ ಮಾಡಿದ್ರು ಕೂಡ ಅದು ಬಂದು ತಾತ್ಕಾಲಿಕ ಸುಖ, ಮನಸ್ಸಿನ ಒಂದು ಖುಷಿ ಸಂತೋಷಕ್ಕೆ ಹೊರ್ತು ಅದಕ್ಕೆಲ್ಲ ಭಗವಂತ ಒಲಿಯೋದೇ ಇಲ್ಲ. ನೀವು ವರಲಕ್ಷ್ಮಿ ಹಬ್ಬಕ್ಕೆ ನೀವು ವರಲಕ್ಷ್ಮಿ ಕೂರಿಸಿ ಅಲಂಕಾರ ಮಾಡಿ ಎಷ್ಟು ಖರ್ಚು ಮಾಡಿದ್ರು ಕೂಡ, ಸಾಲ ಮಾಡಿದ್ರು ಕೂಡ ಯಾಕೆ ಯಾರಿಗೂ ಬದಲಾವಣೆ ಬಂದಿರ್ಬೇಕಲ್ಲ. ತಕ್ಷಣ ಲಕ್ಷ್ಮೀದೇವಿ ಒಲ್ದು ಅವ್ರು ಕಷ್ಟ ಎಲ್ಲ ಪರಿಹಾರ ಆಗಿರ್ಬೇಕಲ್ಲ, ಯಾಕೆ ಆಗಲ್ಲ? ಜ್ಞಾನ ಇಲ್ಲ, ಅಜ್ಞಾನದಲ್ಲಿ ಮಾಡ್ತಾ ಇದೀವಿ, ಏನೋ ಸಿಗತ್ತೆ ಅಂತ. ಬಟ್ ಯೋಗಿಗಳು ಯಾಕೆ ಮಾಡಲ್ಲ, ಜ್ಞಾನಿಗಳು ಯಾಕೆ ಮಾಡಲ್ಲ, ಮಹಾತ್ಮರು ಯಾಕೆ ಮಾಡಲ್ಲ? ಅವರು ನಾವ್ ಮಾತ್ರ ಅವ್ರಿಗಿಂತ ಎಲ್ಲ ನಮ್ಗೆ ಗೊತ್ತಾಗ್ಬಿಟ್ಟಿದೆ ಅಲ್ಲ. ಅವ್ರಿಗಿಂತ ನಮ್ಗೆ ಪರಮಾತ್ಮ ತುಂಬಾ ಪರಿಚಯ ಆಗಿದ್ದಾನೆ, ಅವ್ರಿಗಿಂತ ನಾವೇ ತುಂಬಾ ಹತ್ರದಲ್ಲಿ ಇದೀವಿ. ಅದಕ್ಕೆ ನಾವು ಈ ತರ ಎಲ್ಲ ಬಂದು ಈ ತರ ಒಂದು ಕರ್ಮಗಳು ಮಾಡ್ತಾ ಇದೀವಿ ನಾವು. ಅವರು ಸಾಕ್ಷಿಯಾಗಿ ನೋಡ್ತಿರ್ತಾರೆ, ಪರಮಾತ್ಮನ ತನ್ನ ಒಳಗಡೆ ಆನಂದಿಸ್ತಾ ಇರ್ತಾರೆ, ಸದಾ ಪರಮಾನಂದದಲ್ಲಿ ಇರ್ತಾರೆ. ಇಲ್ಲಿ ಕರ್ಮ ಮಾಡ್ಬೇಕು, ಫಲ ಅಪೇಕ್ಷೆ ಇಲ್ಲದೆ ನಿಷ್ಕಾಮ ಕರ್ಮ ಮಾಡ್ಬೇಕು. ಭಕ್ತಿ ಮಾಡ್ಬೇಕು, ನಿಷ್ಕಾಮವಾಗಿ ಮಾಡ್ಬೇಕು. ಈ ಹಂಗೂ ಮಾಡಲ್ಲ. ಕರ್ಮ ಮಾಡಿದ್ರೆ ಫಲ ಅಪೇಕ್ಷೆ ಇಟ್ಕೊಂಡು ಮಾಡೋದು, ಭಕ್ತಿ ಮಾಡಿದ್ರೆ ಕಾಮ್ಯ ಭಕ್ತಿ ಮಾಡೋದು. ಭಕ್ತಿ, ನಾನ್ ಭಕ್ತ ಅಂತ ತೋರ್ಸ್ಕೊಂಡು ನಾನ್ ಭಕ್ತಿ ಮಾಡಿದ್ರೆ ಭಗವಂತ ಒಳಿತಾನೆ, ವರ ನೀಡ್ತಾನೆ, ಅನುಗ್ರಹಿಸ್ತಾನೆ ಅಂತ ಹಾಗ್ ಮಾಡೋದು. ಸೊ ಅದಕ್ಕೆ ಇಲ್ಲಿ ನಾವು ಆಧ್ಯಾತ್ಮಿಕದಲ್ಲಿ ಯಾಕೆ ಬೆಳವಣಿಗೆ ಆಗ್ತಾ ಇಲ್ಲ
ನಾವು ಪರಮಾತ್ಮನ ಸ್ಥಿತಿ ಹೊಂದುತ್ತಾ ಇಲ್ಲ ಅಂದ್ರೆ ಇದೇ ನಮ್ಗೆಲ್ಲವೂ ಕೂಡ ಅಡ್ಡಿ ಆಗ್ತಾ ಇರೋದು. ನಮ್ಗೆ ಇನ್ನೊಂದು ಸತ್ಯ ಏನ್ ಅರ್ಥ ಆಗ್ತಿಲ್ಲ ಅಂದ್ರೆ, ನಾವು ಯಾರನ್ನೆಲ್ಲ ದೇವತೆಗಳಂತ ಪೂಜಿಸ್ತಾ ಇದೀವಲ್ಲ, ಆ ದೇವತೆಗಳು ಕೂಡ ಮೋಕ್ಷ ಇಲ್ಲ, ಮಾನವನಿಗೆ ಮಾತ್ರನೇ ಮೋಕ್ಷ. ಅವರು ಕೂಡ ಅತಿಯಾಗಿ ಧರ್ಮ ಮಾಡಿ, ಪುಣ್ಯವನ್ನು ಮಾಡಿ, ಸೇವೆ ಮಾಡಿ, ಅತಿಯಾಗಿ ಸತ್ಕರ್ಮಗಳು ಮಾಡಿ ಪುಣ್ಯ ಗಳಿಸಿರೋದಕ್ಕೆ ಅವರು ಒಂದು ದೇವತಾ ಪದವಿ ಹೊಂದಿದ್ದಾರೆ. ದೇವತೆಗಳಾಗಿ ಒಂದು ಪದವಿ ಅದು. ಬಟ್ ಮೋಕ್ಷಕ್ಕೆ ಹೋಗಿಲ್ಲ, ಅವರು ಮೋಕ್ಷ ಆಗೋದೇ ಇಲ್ಲ. ಮತ್ತೆ ಅವರು ಕೂಡ ಆ ಪದವಿಯನ್ನು ಅನುಭವಿಸಿ, ಒಂದು ಇಂದ್ರನ ಪದವಿನೋ ಯಾವುದೇ ಒಂದು ದೇವತೆಗಳಾಗಿ ಒಂದು ಪದವಿ ಅನುಭವಿಸಿ, ಅದು ಇಷ್ಟು ಅಂತ ಕಾಲಾವಧಿ ಇರುತ್ತೆ. ಅಷ್ಟು ಕಾಲಾವಧಿ ಮುಗಿಯೋವರೆಗೂ ದೇವತೆ. ಮತ್ತೆ ಮನುಷ್ಯನ ಜನ್ಮ ತಗೊಂಡೆ, ಮತ್ತೆ ಜ್ಞಾನ ತಗೊಂಡೆ ನಾವು ಮೋಕ್ಷ, ಮಾನವ ಜನ್ಮ ತಗೊಂಡ್ರೇನೆ ಮೋಕ್ಷ. ದೇವತೆಗಳು ಕೂಡ ಇಲ್ಲ. ಬಟ್ ನಾವೇನ್ ಮಾಡಿದ್ವಿ, ದೇವತೆಗಳನ್ನ ದೊಡ್ಡವ್ರು ಮಾಡ್ತಾ ಇದೀವಿ. ಅವ್ರನ್ನ ಪೂಜಿಸಿ ಮಾಡಿ ಮಾಡಿ ಕೇಳಿ ಕೇಳಿ ಬೇಡಿ 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 ಅವ್ರನ್ನ ದೊಡ್ಡವ್ರು ಮಾಡಾಕ್ ಬಿಟ್ಟಿದೀವಿ. ನಾವು ಚಿಕ್ಕವರಾಗಿ ಉಳಿದ್ಬಿಟ್ಟಿದೀವಿ. ಅದಕ್ಕೆ ನಮ್ಮೊಳಗೆ ಪರಮಾತ್ಮ ಗೋಚರ ಆಗ್ತಾ ಇಲ್ಲ. ಹಾಗಾಗಿ ನಾವು ಭಕ್ತಿ ಮಾಡ್ಬೇಕಂದ್ರೆ ಭಕ್ತ ಕುಂಬಾರನ್ ತರ ಮಾಡ್ಬೇಕು, ದಾಸರ ತರ ಮಾಡ್ಬೇಕು. ಅದನ್ನ ಹೇಳ್ತಾರೆ, ಅಕ್ಕ ಮಹಾದೇವಿ ತರ ಮಾಡಿ ಅಲ್ಲ. ಯಾರು ಮಾಡಕ್ಕಾಗತ್ತ ಅವ್ರ ತರ ಎಲ್ಲ ಬಂದು? ಮೀರಾಬಾಯಿ ತರ ಮಾಡಿ, ತುಳಸಿದಾಸು ತರ ಮಾಡಿ. ಸೊ ಆ ತರ ಎಲ್ಲ ಮಾಡಿದ್ರೆ ಪರವಾಗಿಲ್ಲಪ್ಪ. ಸೊ ಅದ್ರಲ್ಲಿ ಒಂದು 10ರಷ್ಟು ಕೂಡ ನಾವು ಮಾಡಲ್ಲ, ಮಾಡಕ್ಕೂ ಆಗೋದು ಇಲ್ಲ. ಸಮಾಜ ಬಿಡಲ್ಲ, ನನ್ ಕರ್ಮ ಬಿಡಲ್ಲ, ಹಿಂದಿನ ಮಾಡಿ ಇಟ್ಟಿರೋ ಆ ವಾಸನೆಗಳು ಬಿಡಲ್ಲ. ಸೊ ಅದಕ್ಕೆ ಆತ್ಮಜ್ಞಾನ ಯಾಕೆ, ಬ್ರಹ್ಮಜ್ಞಾನ ಯಾಕೆ ಅಂದ್ರೆ, ಯಾರು ಈ ಜನ್ಮದಲ್ಲೇ ಆತ್ಮಜ್ಞಾನವನ್ನು ತಿಳ್ಕೊಂಡು ಪರಮಾತ್ಮ ಅಂದ್ರೆ ಯಾರು ಅಂತ ಅರ್ಥ ಮಾಡಿಕೊಂಡು ಅದನ್ನ ಪಾಲನೆ ಮಾಡ್ತಾರೋ ಅವ್ರಿಗೆ ಈ ಜನ್ಮನೇ ಕೊನೆ ಜನ್ಮ. ಮೋಕ್ಷ ಅನ್ಬೋದು ಎಲ್ಲೂ ಯಾರಿಂದಲೋ ನೀಡಲ್ಲ. ನಾವು ಹುಡ್ಕೊಂಡು ಹೋಗ್ತೀವಿ, ಆಶ್ರಮ ಹೋಗ್ತಾ ಇರ್ತೀವಿ. ಇಲ್ಲಿ ಯಾರು ಮಹಾತ್ಮರು ಇರ್ತಾರ, ಇವ್ರು ಯಾರು ಮೋಕ್ಷ ಕೊಡ್ತಾರ? ಇಲ್ಲ. ಅದಕ್ಕೆ ಬುದ್ಧ ಭಗವಾನ್ರು ಹೇಳಿರೋದು, ನೀನೇ ಬೆಳಕಾಗ್ಬೇಕು. ಅಪೋ ದೀಪೋ ಭವ ಉದ್ದರೆ ಆತ್ಮನಃ. ಕೃಷ್ಣ ಪರಮಾತ್ಮ ಹೇಳಿರೋದು, ಯಾರು ನಿನ್ನ ಉದ್ಧಾರ ಮಾಡಕ್ ಆಗಲ್ಲಪ್ಪ, ನಿನಗೆ ನೀನೇ ಬೆಳಕಾಗ್ಬೇಕು. ನಿನ್ನ ಆತ್ಮ ಉದ್ಧಾರ ನೀನೇ ಮಾಡ್ಕೋಬೇಕು. ಸತ್ಯ ಏನಂತ ನೀನೇ ತಿಳ್ಕೋಬೇಕು. ಸತ್ಯವನ್ನು ಹೇಳುವ ಸದ್ಗುರುವಿನ ಮುಖಾಂತರ ಜ್ಞಾನ ತಗೊಂಡು ಆ ಸದ್ಗುರು ಒಡನೆ ಸಂಘದಲ್ಲಿ ಇದ್ದು, ಸತ್ಪುರುಷರ ಸಂಘದಲ್ಲಿ ಇದ್ದು ಆ ಸತ್ಯವನ್ನು ತಿಳಿದು ನೀನು ಆತ್ಮಜ್ಞಾನಿ ಆಗು. ಯಾವಾಗ ಆತ್ಮಜ್ಞಾನಿ ಆಗ್ತೀಯೋ ಅದೇ ಕೊನೆ ಜನ್ಮ. ಆವಾಗ ನೀನ್ ಜೀವಂತವಾಗ್ಲೇ ನೀನ್ ಮುಕ್ತನು. ಎಲ್ರದಿಂದಲೂ ಬಿಡುಗಡೆ ಹೊಂದಿದವನು. ನಿನ್ಗೆ ದುಃಖನೂ ಇಲ್ಲ, ನಿನ್ಗೆ ಬಂಧನನೂ ಇಲ್ಲ, ನಿನಗೆ ಯಾವ ಒಂದು ಅಶಾಂತಿನೂ ಇಲ್ಲಪ್ಪ. ನೀನ್ ಶಾಂತಿ ಸ್ವರೂಪ, ಆನಂದ ಸ್ವರೂಪ. ನಿನ್ಗೆ ದುಃಖನೂ ಇಲ್ಲ. ಯಾಕೆ ನಮ್ಗೆ ಇನ್ನ ದುಃಖ ಇದೆ ಅಂದ್ರೆ, ಆ ಸ್ಥಿತಿ ತಲುಪ್ತಾ ಇಲ್ಲ, ತಿಳ್ಕೊಳ್ತಾ ಇಲ್ಲ ನಾವು. ಅದಕ್ಕೆ ಸತ್ತು ಚಿತ್ತ ಅರ್ಥ ಮಾಡ್ಕೊಳ್ಳಿ, ದಯವಿಟ್ಟು ಬರ್ದಿಟ್ಕೊಳ್ಳಿ, ನೋಟ್ ಮಾಡ್ಕೊಳ್ಳಿ. ಈ ಸತ್ಯಗಳು ಈ ಜನ್ಮದಲ್ಲಿ ಯಾರ್ ಕಿವಿಗ್ ಬೀಳ್ತಾ ಇದೆಯಲ್ಲ, ನಿಮ್ಗೆ ಇದೇ ಕೊನೆ ಜನ್ಮ. ಇದ್ರಲ್ಲಿ ನಿಲ್ಬೇಕು. ತಿಳ್ಕೊಳ್ಳೋದು ಮಾತ್ರ ಅಲ್ಲ, ವಿಷಯ ಜ್ಞಾನ ಅಲ್ಲ. ವಿಷಯವನ್ನು ತಿಳ್ಕೊಂಡು ಸುಮ್ನೆ ಬಿಟ್ಬಿಡೋದಲ್ಲ. ಇನ್ನೊಂದು ಯಾರ್ದೋ ಏನೋ ಕ್ಲಾಸ್ ಕೇಳ್ಕೊಂಡು ಮತ್ತೆ ಅಲ್ಲಿ ಓಡೋಗೋದಲ್ಲ. ನಮ್ಗೆ ಏನೋ ಸಿಗತ್ತೇನೋ, ಏನೋ ಒಂದು ಫ್ಯಾಂಟಸಿ, ಒಂದು ಆಕರ್ಷಿತರಾಗಿ ಅದಕ್ಕೊಂದು ನಮ್ಗೆ ಅಮಲ್ಗೂ ನಾವು ಸಿಕ್ಕಾಕೊಂಡ್ ಬಿಡ್ತೀವಿ. ಯಾಕಂದ್ರೆ ಮನಸ್ಸಿಗೆ ಏನಾದ್ರೂ ಒಂದು ಮತ್ತು ಬೇಕು. ಯಾರಾದ್ರೂ ಏನಾದ್ರೂ ಒಂದು ಜಲಕ್ ತೋರಿಸ್ತಾರ, ನನ್ಗೇನಾದ್ರೂ ಕಣ್ಮುಚ್ಕೊಂಡ್ರೆ ಏನಾದ್ರು ದೃಶ್ಯಗಳು ತೋರಿಸ್ತಾರ, ಇದನ್ನೇ ಮನಸ್ಸು ಬಯಸ್ತಾ ಇರುತ್ತೆ. ಯಾವಾಗ ನಾವು ಸಿದ್ಧಿಗಳಿಂದ ಹೋಗ್ತೀವೋ, ಸಿಕ್ಕಾಕೊಂಡ್ವಿ, ಕೊನೆ ಜನ್ಮ ಮಾಡ್ಕೊಳಕ್ಕೂ ಆಗಲ್ಲ.
ಮೋಕ್ಷ ಹೊಂದುವುದಕ್ಕೂ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ನನ್ಗೆ ಧ್ಯಾನ ಮಾಡಿ 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 ಅತೀಂದ್ರಿಯ ಶಕ್ತಿ ಬರ್ಬೋದು, ಸಿದ್ಧಿಗಳು ಬರ್ಬಹುದು, ಆದ್ರೆ ಜ್ಞಾನ ಬರಲ್ಲ. ಅದಕ್ಕೆ ಧ್ಯಾನದಿಂದ ಜ್ಞಾನ ಬಂದ್ರೇನೆ ಮೋಕ್ಷ ಮುಕ್ತಿ. ನನಗೆ ಜ್ಞಾನ ಬರ್ಬೇಕಂದ್ರೆ ಸಿದ್ಧಿಗಳಿಂದ ಹೋಗ್ಬಾರ್ದು. ಎಷ್ಟೆಷ್ಟೋ ಯೋಗಿಗಳು ಸಿದ್ಧಿಯಿಂದ ಹೋಗಿ ಸಿಕ್ಕಾಕೊಂಡು ಮತ್ತೆ ಇನ್ನೊಂದ್ ಜನ್ಮ ತಗೊಂಡು ಸರಿಯಾದ ಜ್ಞಾನ ತಿಳ್ಕೊಂಡು ಮೋಕ್ಷಕ್ಕೆ ಹೋಗಿರೋದು. ಯಾಕಂದ್ರೆ ಇದು ಮಾಯೆ ಲೋಕ. ಇದು ಅಷ್ಟು ಸುಲಭವಾಗಿ ನಮ್ನ ಮೋಕ್ಷ ಆಗ್ಲಿ ಈ ಬ್ರಹ್ಮಜ್ಞಾನ ತಿಳ್ಕೊಳಕ್ ಬಿಡಲ್ಲ. ಇದ್ರಲ್ಲಿ ನಿಲ್ಲಕ್ ಬಿಡಲ್ಲ. ಪರೀಕ್ಷೆ ಮಾಡ್ತಾ ಇರತ್ತೆ, ಬೇರೆ ಏನಾದ್ರೂ ಬಣ್ಣಗಳು ತೋರಿಸ್ತಾ ಇರತ್ತೆ, ಆಕರ್ಷಿತ ಮಾಡ್ತಾ ಇರತ್ತೆ, ನಮ್ಮನ್ನ ದಾರಿ ತಪ್ಪಿಸ್ತಾ ಇರತ್ತೆ. ಅದಕ್ಕೆ ನಾವು ಇನ್ನ ಕೂಡ ಇಲ್ಲೇ ಸಿಕ್ಕಾಕೊಂಡಿರೋದು ಮಾಯೆಯಲ್ಲಿ. ಯಾವತ್ತೂ ಬಂದು ಅತೀಂದ್ರ ಶಕ್ತಿಯಿಂದ ಹೋಗ್ಬಾರ್ದು, ಸಿದ್ಧಿಗಳಿಂದ ಹೋಗ್ಬಾರ್ದು. ಅರ್ಥ ಮಾಡ್ಕೊಳ್ಳಿ. ಯಾರಾದ್ರೂ ಬಂದು ನನ್ಗೆ ಆ ಶಕ್ತಿ ಇದೆ, ನನ್ 3ನೇ ಕಣ್ಣು ಶಕ್ತಿ ಇದೆ, ನಾನು ಆಸ್ಟ್ರಲ್ ಟ್ರಾವೆಲ್ ಮಾಡ್ತೀನಿ, ಇದೆಲ್ಲ ಹೇಳಿದ್ರೆ ಇದೆಲ್ಲಾನೇ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ದೊಡ್ಡ ಅಜ್ಞಾನ. ಅರ್ಥ ಮಾಡ್ಕೊಳ್ಳಿ. ಅದೆಲ್ಲ ಸರ್ವೇ ಸಾಮಾನ್ಯ. ಅದು ಪ್ರತಿಯೊಬ್ಬರಿಗೂ ಅದ್ 3ನೇ ಕಣ್ಣು ಅನ್ಬೋದು ಇದೆ ಅದು. ಬಟ್ ನಾವು ಅದು ಅಭ್ಯಾಸದಿಂದ ಅದು ಒಂದು ವಿದ್ಯೆ, ಅದು ಅಷ್ಟೇ. ಅದು ಅವ್ರವ್ರ ಆಸಕ್ತಿ. ಆ ವಿದ್ಯೆ ಕಲಿಬೇಕು ಅಂದ್ರೆ ಅದು ಅವ್ರಿಗೆ ಸಮಯ ಬಂದಾಗ, ಆ ಯೋಗ ಬಂದಾಗ ಪರಮಾತ್ಮನ ಕೃಪೆಯಿಂದ ಅವನು ಪರಮಾತ್ಮ ಯಾರಿಗೆ ಯಾವಾಗ ಅದನ್ನ ಆ ಅನುಭವ ಕೊಡ್ಬೇಕು ಅವಾಗ ಕೊಡ್ತಾನೆ. ಅಲ್ಲಿವರೆಗೂ ನಾನು ಯಾವ ಒಂದು ಇದಕ್ಕೂ ಸಿಲುಕ್ಬಾರ್ದು. ಸೊ ಸತ್ತು ಚಿತ್ತು ಆನಂದ ಅಂದ್ರೆ ಕೊನೆಯದಾಗಿ ಅರ್ಥ ಮಾಡ್ಕೊಳ್ಳಿ. ಸತ್ತು ಅಂದ್ರೆ ಇರುವಿಕೆ. ಏನಪ್ಪ ಇರುವಿಕೆ? ಭಗವಂತ ಇಲ್ದೇ ಇರೋ ಜಾಗ ಎಲ್ಲಪ್ಪ ಇದೇವೆ? ಇವಾಗ ಭಕ್ತ ಪ್ರಹ್ಲಾದ ನೋಡಿದೀವಿ. ಸುಮ್ನೆ ಸಿನಿಮಾ ನೋಡ್ತೀವಿ ಅಷ್ಟೇನೆ, ಆ ತತ್ವ ಇಡ್ಕೊಳಲ್ಲ. ಅಲ್ಲಿ ಪ್ರಹ್ಲಾದನ್ಗೆ ಏನು ತೋರ್ಸ್ಕೊಟ್ಟ ನರಸಿಂಹಸ್ವಾಮಿ? ಅವನು ಹಿರಣ್ಯಕಶಿಪು ಕೇಳ್ತಾನೆ, ನೀನು ನಾರಾಯಣ ಕಲ್ಲು ಬಂಡೆಯಲ್ಲಿದ್ದಾನ, ಈ ಗೋಡೆಯಲ್ಲಿದ್ದಾನ, ಅಲ್ಲಿದ್ದಾನ, ಇಲ್ಲಿದ್ದಾನ, ಗಾಳಿಯಲ್ಲಿದ್ದಾನ, ನೀರಲ್ಲಿದ್ದಾನ, ಆಕಾಶದಲ್ಲಿದ್ದಾನ, ಭೂಮಿಯಲ್ಲಿದ್ದಾನ, ಎಲ್ಲಿದ್ದಾನೆ, ಅಗ್ನಿಯಲ್ಲಿದ್ದಾನ? ಎಲ್ಲ ಕಡೆ ಕೇಳ್ತಾನೆ. ಪ್ರಹ್ಲಾದ ಏನ್ ಹೇಳ್ತಾನೆ? ಆ ಚಿಕ್ಕ ವಯಸ್ಸಿಗೇನೆ ಅಷ್ಟು ಅಪಾರ ಜ್ಞಾನ, ಬ್ರಹ್ಮಜ್ಞಾನ. ಎಲ್ಲೆಲ್ಲೂ ಇದ್ದಾನೆ ನಾರಾಯಣ. ಆದ್ರೆ ನಾವು ನಂಬಕ್ ರೆಡಿ ಇಲ್ಲ. ಇಲ್ಲ ಸರ್, ನನ್ಗೆ ತಿರುಪತಿನಲ್ಲಿ ಮಾತ್ರನೇ ವೆಂಕಟರಮಣ ಸ್ವಾಮಿ ಇರೋದು. ತಿರುಪತಿಗೆ ಹೋಗಿ ಬಂದ್ರೆ ಸರ್ ನಮ್ಗೆ ಒಳ್ಳೇದಾಗೋದು. ವರ್ಷಕ್ಕೊಂದ್ಸಲ ತಿರುಪತಿಗೆ ಹೋಗಿ ಬಂದ್ಬಿಡ್ತೀವಿ ಸರ್. ಅದೆಲ್ಲ ನಮ್ಮ ಭಾವನೆಗಳು, ಮನಸ್ಸಿನ ಕಲ್ಪನೆಗಳು. ಒಬ್ಬ ಯೋಗಿಗೆ ನಾನು ಅವನಿರೋ ಕ್ಷೇತ್ರನೇ ತಿರುಪತಿ. ಒಬ್ಬ ಆತ್ಮಜ್ಞಾನಿಗೆ ಅವನಿರೋ ಸ್ಥಳನೇ ಧರ್ಮಸ್ಥಳ. ಇದು ಯಾರಿಗೂ ಅರ್ಥ ಆಗ್ತಿಲ್ಲ. ನನ್ಗೆ ಯಾವತ್ತೂ ಇಲ್ಲಿವರೆಗೂ ಆ ತಿರುಪತಿಗೆಲ್ಲ ಹೋಗ್ಬೇಕು ಅನ್ನೋ ಇಚ್ಛೆನೇ ಇಲ್ಲ ನನ್ಗೆ. ನಾನ್ ನೆನ್ಸ್ಕೊಂಡ್ರೆ ಸಾಕು. ನಾನು ಒಳಗಡೆ ಈಗ ನಾನ್ ನೆನ್ಸ್ಕೊಳ್ಳೋದಿಲ್ಲ. ಅವನ ಕಾಣ್ಬೇಕು ಅನ್ನೋ ಇಚ್ಛೆನೂ ನನ್ಗಿಲ್ಲ. ಯಾಕಂದ್ರೆ ಎಲ್ಲೆಲ್ಲೋ ಅವನೇ ಇದಾನಪ್ಪ, ನನ್ನ ಒಳಗಡೆ ಇದಾನೆ, ನಾನೇ ಅವನು ಅಂತ ಗೊತ್ತಾದ್ಮೇಲೆ ಅವನು ನಾನು ಸ್ನೇಹಿತ ಅಷ್ಟೇ. ಇಲ್ಲಿ ಸ್ನೇಹ ಭಾವ, ಭಕ್ತ ಭಾವ ಇಲ್ಲ. ಇಲ್ಲಿ ಭಕ್ತ ಭಾವ ಬಂದ್ಬಿಟ್ರೆ ಏನಾಗತ್ತೆ? ಬೇಡಕ್ ಶುರು ಮಾಡ್ಬಿಡ್ತೀವಿ ನಾವು. ಅವನ್ನ ನಾನು ಕೀರ್ತನೆ ಮಾಡ್ಬೇಕು, ಅವನ್ನ ಸ್ತೋತ್ರ ಪಾರಾಯಣ ಮಾಡ್ಬೇಕು, ಅವನ್ನ ಸ್ಮರಿಸಬೇಕು, ಅವನ್ನ ನಾಮ ಹೇಳ್ಬೇಕು ಅಂತ. ಓಂ ನಮೋ ನಾರಾಯಣ ಹೇಳ್ಬೇಕು, ಓಂ ನಮ ಶಿವ ಹೇಳ್ಬೇಕು, ಶಿವ ಅನ್ಬೇಕು, ವಾಸುದೇವ ಅನ್ಬೇಕು, ಕೃಷ್ಣ ಕೃಷ್ಣ ಅನ್ಬೇಕು, ರಾಮ ರಾಮ ಅನ್ಬೇಕು. ಬೇಕಾಗಿಲ್ಲ. ಅದೆಲ್ಲ ಬಂದು ಆರಂಭ ಹಂತದಲ್ಲಿ ಇರೋರಿಗೆ ಅದೆಲ್ಲ ಸ್ಕೂಲ್ ಮೆಟ್ಲು. ಅದು ಒಂದೊಂದು ಮೆಟ್ಲು ಅಷ್ಟೇನೆ. ಒಂದು ಡಿಗ್ರಿ ಲೆವೆಲ್ಗೆ ಬಂದಾಗ ಇದೆಲ್ಲ ಮಾಡ್ಕೊಂಡೇ ಬರ್ಬೇಕು. ನಾನು ಕೂಡ ಒಂದಾನೊಂದು ಕಾಲದಲ್ಲಿ ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೆ ಅತಿಯಾಗಿ. ಬೆಳಿಗ್ಗೆ ಎದ್ದು ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೆ, ಸಂಜೆ ಹೊತ್ತು ಗಾಯತ್ರಿ ಮಂತ್ರ ಜಪ ಮಾಡ್ತಾ ಇದ್ದೆ, ಸೌಂದರ್ಯ ಲಹರಿ ಶ್ಲೋಕಗಳು ಪಾರಾಯಣ ಮಾಡ್ತಾ ಇದ್ದೆ, ಎಲ್ಲವನ್ನೂ ಮಾಡ್ತಾ ಇದ್ದಪ್ಪ. ನಾನು ಕೂಡ ಹಾಗೆ ಮಾಡ್ತಾ ಇದ್ದಿದ್ದು. ಓಂ ನಮ ಶಿವಾಯ ಜಪ ಮಾಡ್ತಾ ಇದ್ದೆ ನಾನು. ನನ್ನ ಅದೃಷ್ಟಕ್ಕೆಲ್ಲ ಬಂದು ಆ ಮಂತ್ರ ದೀಕ್ಷೆ ಎಲ್ಲೋದ್ರು, ದೇವಸ್ಥಾನಕ್ಕೆಲ್ಲ ಹೋದ್ ನೋಡಿ. ದೇವಸ್ಥಾನಕ್ಕೆ ನಾನು ಹೋದಾಗೆಲ್ಲ ಬಂದು ಅಲ್ಲಿ ಯಾರೋ ಒಬ್ರು ಮಹಾಪುರುಷರು ಬಂದು ನನಗೆ ಆ ಮಂತ್ರ ದೀಕ್ಷೆ ನೀಡೋರು.
ನಾನು ಟಿವಿನಲ್ಲಿ ಯಾರು ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಮಾಡಕ್ ಹೋದ್ರು ಕೂಡ ನನಗೆ ದೇವಸ್ಥಾನ ಸುಮ್ನೆ ಕೂತ್ಕೊಂಡು ನಾನೇನೋ ಜಪ ಮಾಡ್ತಿದ್ರೆ ನನ್ಗೆ ಉಪದೇಶ ಬಂದ್ ಮಾಡೋರು. ನನ್ ಏನ್ ಮಂತ್ರ ಜಪ ಮಾಡ್ತಾ ಇದೀನಿ ಅವ್ರಿಗೆ ಗೊತ್ತಿಲ್ಲ. ನಾನ್ ಸುಮ್ನೆ ಮನ್ಸೊಳಗೆ ಹೇಳ್ತಾ ಇದ್ರೆ ಬಂದು ಈ ತರ ಒಂದು ಲೆಕ್ಕಾಚಾರದಲ್ಲಿ 108 ಸಲ ಹೀಗ್ ಮಾಡ್ಬೇಕು ಅಂತ ಉಪದೇಶ ನೋಡಿ. ಆ ಪರಮಾತ್ಮನ ಕೃಪೆ. ನಾನ್ ಸುಮ್ನೆ ಗಾಡಿನಲ್ಲಿ ಹೋಗ್ತಿರುವಾಗ ಒಂದ್ಸಲ ನಾನು ಆಫೀಸ್ಗೆ ಹೊರಟಿರುವಾಗ ಯಾರೋ ಒಬ್ರು ಯೋಗಿ ಅವರು ಕೈ ತೋರಿಸಿ ನಾನು ಡ್ರಾಪ್ ಮಾಡ್ತೀರಾ ಸ್ವಲ್ಪ ದೂರ ಅಂತ ಹೇಳಿದ್ರು. ಹ್ಞೂ ಸರ್ ಅಂತ ಡ್ರಾಪ್ ಮಾಡ್ದೆ ಅಷ್ಟೇನೆ. ಅವ್ರು ಹಾಗೆ ಬಂದು ಅವ್ರೊಬ್ಬ ಬ್ರಹ್ಮಚಾರಿ, ಅವರು ಮದುವೆ ಆಗಿಲ್ಲ. ಅವ್ರು ಬಂದ್ಬಿಟ್ಟು ದಿಢೀರ್ ಅಂತ ನನ್ಗೆ ಕಿವಿನಲ್ಲಿ ಮೃತ್ಯುಂಜಯ ಮಂತ್ರ ಉಪದೇಶ ಮಾಡ್ತಾ ಇದ್ದಾರೆ. ನಾನ್ ಗಾಡಿ ಓಡಿಸ್ತಾ ಇದ್ದೀನಿ, ಇವ್ರು ಯಾರಪ್ಪ ಏನ್ ಹೇಳ್ತಿದ್ದಾರೆ? ನಾ ಅದೇ ಮೊದಲನೇ ಬಾರಿ ಮೃತ್ಯುಂಜಯ ಮಂತ್ರ ಕೇಳ್ತಾ ಇರೋದು. ಆ ಪರಮಾತ್ಮ ಯಾವಾಗ ಯಾರ ಮುಖಾಂತರ ಏನೆಲ್ಲ ಉಪದೇಶ ಮಾಡಿಸ್ತಾನೆ ಅಂತ ಹೇಳ್ತಾ ಇರೋದು. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರು ಕಮಿವ ಬಂಧನಾತ್ ಮೃತ್ಯೋರ್ ಮುಕ್ಷೀವ ಮಾಮೃತಾತ್. ಇದು ನೀನು ಗಾಡಿ ಓಡಿಸುವಾಗಲ್ಲ, ಇದು ಹೇಳ್ತಾ ಇರು. ನಿನ್ಗೆ ಯಾವ ಆಪತ್ತು ಬರಲ್ಲ. ಏನಾದ್ರು ಅಲ್ಲಿ ಅಪಘಾತ ಆಗೋದಿದ್ರು ಕೂಡ ತಡೆ ಆಗ್ಬಿಡತ್ತೆ. ದೊಡ್ಡದಾಗ ಆಗೋದು ಸಣ್ಣದ್ರಲ್ಲಿ ಪ್ರಮಾಣದಲ್ಲಿ ಆಗತ್ತೆ ಅಂತ ನೋಡಿ. ಇದೆಲ್ಲ ಬಂದು ನನ್ಗೆ ಆಶ್ಚರ್ಯವಾಗಿತ್ತು. ಏನಪ್ಪಾ ಅದೆಲ್ಲ ದೊಡ್ಡದಾಗಿ ನಾನು ತಲೆಗೆ ಹಾಕೊಳ್ತಾನೆ ಇರ್ಲಿಲ್ಲ. ಸೊ ಅದೆಲ್ಲ ಬಂದು ಪರಮಾತ್ಮ ಯಾರ ಮುಖಾಂತರನು ನಮ್ಗೆ ಕಳ್ಸ್ಕೊಡ್ತಾನೆ. ಯಾಕಂದ್ರೆ ಎಲ್ಲಿಯವರೆಗೂ ನಾನು ಕರುಣೆ ಪ್ರೀತಿಯಿಂದ ಇರ್ಬೇಕು, ಪ್ರತಿಯೊಬ್ಬರಲ್ಲೂ ನನ್ನನ್ನೇ ಕಾಣ್ಬೇಕು, ನೀನ್ ಬೇರೆ ನಾನ್ ಬೇರೆ ಅಂತ ನೋಡ್ಬಾರ್ದು. ಇದನ್ನೇ ನಾವು ಬೆಳೆಸ್ಕೋಬೇಕು. ಅದನ್ನೇ ಅದ್ವೈತ ಎನ್ಬೋದು. ಎರಡನೇ ಎಂಬುದೇ ಇಲ್ಲ. ನಾವೆಲ್ಲ ದ್ವೈತದಲ್ಲಿ ಇದೀವಿ. ಭಕ್ತಿ ಮಾಡುವವನು ಒಬ್ಬ, ಯಾರ ಮೇಲೆ ಒಬ್ಬನ ಮೇಲೆ ಭಕ್ತಿ ಮಾಡ್ಬೇಕು. ಒಬ್ಬ ಅಡಿಯಾಲು, ಒಬ್ಬ ಅಧಿಕಾರಿ. ಹೀಗೆ ಅಲ್ವ ಇರೋದು ಸಮಾಜ, ಜೀವನ, ಲೋಕ ಹಾಗೆ ಇದಲ್ಲ. ನಾನು ಯಾವತ್ತೂ ಅಷ್ಟೇನೆ, ನನ್ಗೆ ಸ್ತ್ರೀ ಪುರುಷ ಭೇದ ಭಾವ ನೋಡಕ್ಕೆ ಹೋಗಲ್ಲ. ಸಮಾನತ್ವದಲ್ಲಿ ಇರ್ಬೇಕು. ನಿನ್ನಲ್ಲೂ ಭಗವಂತ, ನನ್ನಲ್ಲೂ ಭಗವಂತ. ನೀನು ಬೇರೆ ನಾನ್ ಬೇರೆ ಇಲ್ಲ. ಪ್ರಾಣಿ ಆಗ್ಲಿ ಪಕ್ಷಿ ಆಗ್ಲಿ ನೀನ್ ಬೇರೆ ನಾನ್ ಬೇರೆ ಅಲ್ಲ. ನಿನ್ನಲ್ಲೂ ಪರಮಾತ್ಮ, ನನ್ನಲ್ಲೂ ಪರಮಾತ್ಮ. ನೀನ್ ಬೇರೆ ನಾನ್ ಬೇರೆ ಅಲ್ಲ. ಇದನ್ನೇ ನಾವು ಬೆಳೆಸ್ಕೋಬೇಕು. ಇದ್ರಲ್ಲಿ ನಿಲ್ಲುವುದು ಏನಾದ್ರು ಕಷ್ಟನಾ? ಅದನ್ನೇ ಸತ್ತು ಅಂತಾರೆ. ಎಲ್ಲದರಲ್ಲೂ ಇದ್ದಾನೆ. ಇರುವಿಕೆ, ಬ್ರಹ್ಮಾಂಡ ಪೂರ್ತಿ ಇರುವುದು ಅದು ಒಂದೇನೆ, ಇರುವಿಕೆ, ಬ್ರಹ್ಮನ್. ಚಿತ್ ಅಂದ್ರೆ ಏನು? ಅರಿವು, ಚೈತನ್ಯ ಶಕ್ತಿ, ಜ್ಞಾನ ಸ್ವರೂಪ, ಸ್ಫುರಣೆ. ಒಬ್ರು ಹೇಳಿದ್ರು ತುಂಬಾ ಚೆನ್ನಾಗಿಲ್ಲ, ಪರಮಾತ್ಮನೇನ್ರು ಜ್ಯೋತಿ ಸ್ವರೂಪ. ಅದನ್ನೇ ವಲ್ಲಲಾರು ಕೂಡ ರಾಮಲಿಂಗ ಸ್ವಾಮಿ ಅಂತ 19ನೇ ಶತಮಾನದಲ್ಲಿ ಉನ್ನತವಾದ ಮಹಾಮಂತ್ರ, ಮಹಾ ರಹಸ್ಯನೇ ಹೇಳ್ಬಿಟ್ಟು ಹೋಗ್ಬಿಟ್ರು. ವೇದ ಉಪನಿಷತ್ಸ್ ಅಷ್ಟೆಲ್ಲ ಓದಿ ಇಷ್ಟೆಲ್ಲ ಪಾರಾಯಣ ಮಾಡಿ ತಿಳ್ಕೊಳ್ಳೋದಕ್ಕಿಂತ ಒಂದೇ ಒಂದು ಮಹಾಮಂತ್ರ ಉಪದೇಶ ಮಾಡಿಬಿಟ್ಟು ಭಗವಂತ ಅಂದ್ರೆ ಯಾರು, ಎಲ್ಲಿಂದ ಬಂದಿದ್ವಿ, ಎಲ್ಲಾ ಮೂಲ ಸತ್ಯವನ್ನೇ ತಿಳಿಸ್ಬಿಟ್ಟು ಹೋಗ್ಬಿಟ್ರಪ್ಪ. ಅವನೇ ಪರಂಜ್ಯೋತಿ. ಅವನ ಹೆಸರೇ ಅರುಟ್ ಪೆರಿಂಜ್ಯೋತಿ, ಪರಂಜ್ಯೋತಿ. ಶಂಕರಾಚಾರ್ಯ ಅದನ್ನೇ ಹೇಳಿದ್ರು, ಪರಂಧಾಮ ಪರಂಜ್ಯೋತಿ ಅಪ್ಪ. ಎಲ್ಲರೂ ಕೂಡ ಆ ಜ್ಯೋತಿ ಸ್ವರೂಪಗಳು, ಆತ್ಮ ಸ್ವರೂಪಗಳು ಬಂದಿರೋರು. ಆ ಪರಂಜ್ಯೋತಿನ ಬಂದಿರೋದು. ಅದ್ ಮರ್ತ್ ಬಿಟ್ಟಿದೀವಿ. ನನ್ನ ಮೂಲ ಮರ್ತ್ ಬಿಟ್ಟಿದೀನಿ. ಆ ಪರಂಜ್ಯೋತಿಗೆ ನಾವು ಹೆಸರೇನ್ ಕೊಡ್ತೀವಿ? ಅಖಂಡ ಜ್ಯೋತಿಗೆ ಏನಂತ ಬಸವಣ್ಣ ಅಖಂಡ ಜ್ಯೋತಿ ಅಂತ ಹೇಳ್ತಾರೆ. ವಲ್ಲಲಾರು ಅರುಟ್ ಪೆರಿಂಜ್ಯೋತಿ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಪರಂಜ್ಯೋತಿ ಅಂತ ಹೇಳ್ತಾರೆ. ಅದು ನಿರಾಕಾರ, ಆಕಾರ ಅಲ್ಲ. ಜ್ಯೋತಿ ಅಂದ್ರೆ ಮತ್ತೆ ನಾವು ನೋಡೋ ಜ್ಯೋತಿ ಈ ತರ ಅಲ್ಲ. ಅದು ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿದಪ್ಪ. ಅದು ಬೆಳಕು. ಸೊ ಅದ್ರ ಹೆಸರೇ ಬ್ರಹ್ಮನ್ ಅಂತೀವಿ ನಾವು. ಅದು ನಿರಾಕಾರ, ಆಕಾರ ಇಲ್ಲ, ಅದಕ್ಕೂ ಗುಣ ಇಲ್ಲ, ನಿರ್ಗುಣ. ಅದು ಅಚ್ಚಳವಾಗಿದೆ. ಅದು ಎಲ್ಲಿ ಹೋಗ್ಬೇಕು? ಚಲನೆ ಇಲ್ಲ, ಅದು ಅಚ್ಚಳ. ಚಿತ್ ಅಂದ್ರೆ ಅದನ್ನ ಇಂಗ್ಲಿಷ್ ನಲ್ಲಿ ಪ್ಯೂರ್ ಕಾನ್ಶಿಯಸ್ನೆಸ್, ಅವೇರ್ನೆಸ್ ಅಂತಾರೆ. ಅರಿವು. ಆ ಅರಿವೇ ನನ್ನನ್ನು ನಡೆಸ್ತಾ ಇರೋದು. ಇವಾಗ ಅರಿವಿಲ್ಲ ನಾನು ಹೆಂಗ್ ಮಾತಾಡಕ್ಕಾಗತ್ತೆ ನಿಮ್ಮ ಹತ್ರ? ಆ ಪರಮಾತ್ಮನ ಅರಿವೇ ಈ ಪರಮಾತ್ಮನ ಬಗ್ಗೆ ಮಾತಾಡ್ತಾ ಇರೋದು. ನೋಡಿ ಹೆಂಗಿದೆ ಇವಾಗ ವಿಚಾರ. ಯಾರ ಬಗ್ಗೆ ಮಾತಾಡ್ತಾ ಇರೋದು?
ಆ ಅರಿವಿನ ಬಗ್ಗೆನೆ, ಆ ಅರಿವಿನ ಕುರಿತೆ, ಆ ಪರಮಾತ್ಮನ ಕುರಿತೆ ವಿಚಾರ ಮಾಡ್ತಾ ಇದೀವಿ. ಯಾವ ಜ್ಞಾನ ಮಾತಾಡ್ತಾ ಇದೀವಿ? ಪರಮಾತ್ಮನ ಜ್ಞಾನನೇ ಮಾತಾಡ್ತಾ ಇರೋದು. ಆ ಪರಮಾತ್ಮನ ಅರಿವೇ ಇಲ್ಲಿ ಪ್ರತಿಯೊಬ್ಬರಲ್ಲೂ ಎಲ್ಲ ಕಾರ್ಯಗಳು ನಡೆಸ್ತಾ ಇರುವುದು. ಅದಕ್ಕೆ ಸತ್ತು ಚಿತ್ತು, ಅದಕ್ಕೆ ಶಿವಶಕ್ತಿ. ಸತ್ತು ಅಂದ್ರೆ ಶಿವ, ಶಕ್ತಿ ಅಂದ್ರೆ ಚಿತ್ತು. ಅರ್ಥ ಮಾಡ್ಕೊಂಡು ಬ್ರಹ್ಮಾಂಡ ಪೂರ್ತಿ ಶಿವಶಕ್ತಿ, ಅರ್ಧನಾರೀಶ್ವರ ತತ್ವ, ಇದನ್ನ ಅರಿತವನೇ ಸತ್ ಗುರು. ಯಾರು ಸತ್ತನ್ನು ಅರ್ತಿದಾನೋ, ಆ ಸತ್ತು ಅಂದ್ರೆ ಯಾರು? ಬ್ರಹ್ಮನ್. ನನ್ನ ಮೂಲ ಯಾವುದು? ಅದೇ ನನ್ನ ಆದಿ ಮೂಲ ಸ್ಥಾನ. ಅದೇ ನಾನು ಅಲ್ಲಿಂದಲೇ ಬಂದಿದ್ದೀನಿ. ನನ್ನ ಮೂಲ ತಿಳ್ಕೋಬೇಕು. ನನ್ನ ಮೂಲ ಬಿಂದು ಯಾವುದು? ಬ್ರಹ್ಮನ್, ಪರಮಾತ್ಮನು, ಅರಿವು, ಆತ್ಮನು. ಪರ್ಯಾಯ ಪದಗಳು. ಬ್ರಹ್ಮನ್ ಅಂದ್ರೆ, ಆತ್ಮನ್ ಅಂದ್ರೆ, ಪರಮಾತ್ಮ ಅಂದ್ರೆ, ಚೈತನ್ಯ ಶಕ್ತಿ ಅಂದ್ರೆ, ಇದೆಲ್ಲವೂ ಕೂಡ ಸಮಾನಾರ್ಥಕ ಪದ. ಕೆಲವರು ಒಬ್ರು ಆತ್ಮ ಅಂತಾರೆ, ಒಬ್ರು ಪರಮಾತ್ಮ ಅಂತಾರೆ, ನಾನು ಬ್ರಹ್ಮನ್ ಅಂತೀನಿ. ಇನ್ನೊಬ್ರು ಅದು ಚೈತನ್ಯ ಶಕ್ತಿ ರೀ ಅಂತಾರೆ. ಅದು ನೋಡ್ಲಿಕ್ಕೆ ಆಗಲ್ಲ ರೀ. ಕರೆಂಟ್ ನೋಡಕ್ ಆಗತ್ತೇನ್ರಿ? ಅದ್ ಕರೆಂಟ್ ತರ ಅದಷ್ಟೇ. ಅದ್ ನಮ್ಮೊಳಗೆ ಹರಿತಾ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ, ಇಂದ್ರಿಯಗಳು ಕೆಲಸ ಮಾಡ್ತಾ ಇದೆ, ಪಂಚಭೂತಗಳು ಕೆಲಸ ಮಾಡ್ತಾ ಇದೆ. ಅದು ಪಂಚಭೂತಗಳ ಅತೀತ. ನನ್ನ ಅವಯವಗಳೆಲ್ಲ ಕೆಲಸ ಮಾಡ್ತಾ ಅಂದ್ರೆ ಆ ಕರೆಂಟ್ ಇಂದಾನೆ. ಚೈತನ್ಯ ಶಕ್ತಿ ಬ್ರಹ್ಮಾಂಡ ಪೂರ್ತಿ ವ್ಯಾಪಿಸಿದ್ರು ಚೈತನ್ಯ ಶಕ್ತಿನೇ. ನನ್ನ ಆನಂದ ಸ್ವರೂಪನೇ. ಅದು ಸದಾ ಆನಂದವಾಗಿದೆ. ನಾನು ದುಃಖದಲ್ಲಿ ಇದ್ದೀನಿ, ಯಾಕಂದ್ರೆ ದುಃಖ ಆಗ್ತಾ ಇದ್ದು ಮನಸ್ಸಿಗೆ. ನನ್ನ ಸಹಜ ಸ್ಥಿತಿ ಏನೋ ಆನಂದ ಸ್ವರೂಪ. ಅದು ಸದಾ ಆನಂದ ಸ್ವರೂಪ, ಜ್ಞಾನ ಸ್ವರೂಪ. ಅದಕ್ಕೇನು ಜ್ಞಾನ ಬೇಕಾಗಿಲ್ಲ. ಆತ್ಮನಿಗೆ ಪರಮಾತ್ಮ ಜ್ಞಾನ ಬೇಕಾಗಿರೋದಿಲ್ಲ. ಈ ಬುದ್ಧಿಗೆ ಈ ಜ್ಞಾನ, ಸರಿಯಾದ ಜ್ಞಾನ ಇಲ್ಲದೆ ಇರೋದಕ್ಕೆ ನಾವು ದುಃಖದಲ್ಲೇ ಇದ್ದೀವಿ. ಯಾರು ದುಃಖದಲ್ಲಿ ಇಲ್ಲ, ದುಃಖದಲ್ಲಿ ಇದೀನಿ ಅಂತ ಈ ಮನಸ್ಸು ಹೇಳ್ಕೊಂಡು ನಮ್ನ ಯಾಮಾರಿಸ್ತಾ ಇದೆ. ನೀನ್ ದುಃಖದಲ್ಲಿ ಇರ್ಬೇಕು, ದುಃಖದಲ್ಲೇ ಇರ್ಬೇಕು. ನೀನ್ ಹೋಗಿ ಕೇಳ್ಬೇಕು ಯಾರನ್ನ? ಭಗವಂತ ಅಂತ ಒಬ್ಬ ದೇವಸ್ಥಾನದಲ್ಲಿ ನಿಂತಿದ್ದಾನಲ್ಲ, ಅವನೋಗಿ ನೀನ್ ಕೇಳ್ಬೇಕು ಅಂತ ಈ ಮನಸ್ಸು ನಮ್ಮನ್ನ ದಾರಿ ತಪ್ಪಿಸ್ತಾ, ಈ ಮಾಯೆ ತೋರಿಸ್ತಾ, ನಮ್ಗೆ ಆ ಸತ್ಯವನ್ನು ತಿಳಿಲಾರದೆ ಆ ಮಾಯೆ ನೋಡಿ. ಅರ್ಥ ಮಾಡ್ಕೊಳ್ಳಿ, ಯಾಕೆ ನಾನು ಇಷ್ಟು ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ನಮ್ಗಿನ ನಿರಾಕಾರವಾಗಿ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಪರಮಾತ್ಮನನ್ನ ತಿಳ್ಕೊಳಕ್ ಆಗ್ತಾ ಇಲ್ಲ ಅಂದ್ರೆ, ಈ ಮಾಯೆ ಇದಲ್ಲ, ಈ ಮಾಯೆ ಏನ್ ಮಾಡತ್ತಂದ್ರೆ, ಅದು ಆ ಮಾಯಾ ಶಕ್ತಿ ಈ ಭೂಮಿ, ಈ ಪ್ರಕೃತಿನಲ್ಲಿ ಹರಿದಾಗ ನನ್ನ ಅಂತಃಕರಣ ಇದರ ಚಿತ್ತ, ಬುದ್ಧಿ, ಮನಸ್ಸು, ಅಹಂಕಾರ, ಆ ಮಾಯಾಶಕ್ತಿ ಇದರಲ್ಲಿ ಹರಿದು ಏನ್ ಮಾಡತ್ತಂದ್ರೆ, ನನಗೆ ರೂಪವನ್ನು ಸೃಷ್ಟಿ ಮಾಡತ್ತೆ. ಕೃಷ್ಣ, ರಾಮ, ಶಿವ, ದೇವಿ, ಕಾಳಿ ಅಂತ ಹೇಳಿ ಈ ತರ ರೂಪಗಳಲ್ಲಿ ನಮ್ಮನ್ನ, ಹೀಗೆ ನೀನು ಭಗವಂತ ಅಂದ್ರೆ ಹೀಗೆ ನೀನು ಅರ್ಥ ಮಾಡ್ಕೋಬೇಕು, ಹೀಗೆ ರೂಪಿಸಬೇಕು ಅಂತ ಆ ಪರಮಾತ್ಮನ ಶಕ್ತಿಯೇ ಮಾಯೆ. ಆ ಮಾಯೆ ನನ್ನಲ್ಲಿ ಹರಿದು ನನಗೆ ಜ್ಞಾನತನ ನೀಡ್ಬೇಕು. ಪರಮಾತ್ಮ ಅಂದ್ರೆ ಏನು ಅಂತ ಸತ್ಯ ಅರ್ಥ ಮಾಡಿಸ್ಬೇಕು ತಾನೆ. ಅದೇ ಮಾಯೆಯ ಪ್ರಭಾವ, ಅದೇ ಮಾಯೆಯ ಶಕ್ತಿ. ನೋಡಿ, ನಾನು ಅವನ್ನ ರೂಪಿಸ್ಕೊಂಡು, ಭಾವಿಸ್ಕೊಂಡು, ಕಲ್ಪಿಸ್ಕೊಂಡು ಹೀಗೆ ಅಂತ ನಾನು ಪೂಜಿಸ್ಬೇಕು. ಅದೇ ಮಾಯೆಯ ಒಂದು ಶಕ್ತಿ. ಇದೇ ರಾಮಕೃಷ್ಣ ಪರಮಹಂಸರು ಕೂಡ ಏನ್ ಮಾಡ್ತಾ ಇದ್ರು, ನಾನು ಯಾವಾಗ್ಲೂ ಕಾಳಿ, ಅವರು ಯಾಕಂದ್ರೆ ಕಾಳಿನ ಮೂರ್ತಿ ರೂಪದಲ್ಲಿ ಪೂಜೆ ಮಾಡಿ 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 ಹಾಗೆಯೇ ಅವ್ರು ಯಾವಾಗ್ಲೂ ಕಲ್ಪನೆ ಮಾಡಿ ಇಟ್ಕೊಂಡ್ಬಿಟ್ರು. ಯಾಕಂದ್ರೆ ಅವ್ರು ಬಂದು ಅರ್ಚಕರಾಗಿದ್ರಲ್ಲ, ಪೂಜಾರಿ ಆಗಿದ್ರಲ್ಲ. ಸೊ ಕಾಳಿ ಅಂದ್ರೆ ಹೀಗೆ ಅಂತ ರೂಪಿಸ್ಕೊಂಡು ಅವ್ರಿಗೆ ಅದು ಬಿಟ್ಟು ಆ ಸಗುಣವಾಗಿ ಅದು ಆಕಾರ ರೂಪದಲ್ಲೇ ನೋಡಿ ನೋಡಿ ಅಭ್ಯಾಸ ಆಗ್ಬಿಟ್ಟಿದೆ ಅವ್ರಿಗೆ. ಪೂಜೆ ಮಾಡಿ 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 ಆರತಿ ತೋರಿಸಿ ಏನಾಯ್ತು ಅವ್ರಿಗೆ, ಕಾಳಿ ಅಂದ್ರೆ ಹೀಗೆ ಅಂತ. ಅವರು ಧ್ಯಾನ ಕೂತ್ಕೊಂಡ್ರು ಕೂಡ ಆ ರೂಪ ಎಷ್ಟು ಹಲವಾರು ವರ್ಷದಿಂದ ಹಾಗೆ ಅವ್ರು ರೂಪಿಸ್ಕೊಂಡ್ಬಿಟ್ಟಿದ್ರಲ್ಲ, ಅವ್ರಿಗೆ ಕಣ್ಮುಚ್ಕೊಂಡು ಕೂತ್ಕೊಂಡ್ರು ಕೂಡ ಕಾಳಿನೇ ಅವ್ರಿಗೆ ದರ್ಶನ ನೀಡ್ತಾ ಇದ್ಲು. ಅಲ್ಲಿ ಆಕಾರವಾಗಿ ನನ್ ಕಾಳಿ ಕಾಣಿಸ್ತಾ ಇದೆ, ದರ್ಶನ ಕೊಡ್ತಾ ಇದ್ದಾಳೆ ಕಾಳಿ, ನನ್ಗೆ ಆ ರೂಪ ತೋರಿಸ್ತಾ ಇದ್ದಾರೆ. ಯಾಕಂದ್ರೆ ಕಾಳಿ ಅಂದ್ರೆ ಹೀಗೆ ಅಂತ ಅವ್ರು ರೂಪಿಸ್ಕೊಂಡ್ಬಿಟ್ರು, ಕಲ್ಪನೆ ಮಾಡ್ಕೊಂಡ್ಬಿಟ್ರು. ಅವಾಗ ಅವ್ರ ಗುರುಗಳಾದ ತೋತಾಪುರಿ ಬರ್ತಾರೆ. ಇವನು ಇನ್ನ ಏನು ಕೂಡ ಈ ಆಜ್ಞಾ ಚಕ್ರದಲ್ಲಿ ಸಿಕ್ಕಾಕೊಂಡಿದ್ದೇನಪ್ಪ, ಇಲ್ಲಿಂದ ಅವ್ನು ಸಹಸ್ರಕ್ಕೆ ಹೋಗಕ್ ಆಗ್ತಾ ಇಲ್ಲ. ಅವನು ಕಣ್ಮುಚ್ಕೊಂಡ್ರೆ ಕಾಳಿ 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 ಅಂತ ಭ್ರಮಿಸ್ತಾ ಇದ್ದಾನೆ, ಭ್ರಾಂತಿಯಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ನೀನು ಕಾಳಿ ರೂಪವನ್ನು ರೂಪಿಸ್ಕೊಳ್ಳೋದು ಬಿಡು ಅಂತಾರೆ. ನನ್ಗೆ ಆಗ್ತಾ ಇಲ್ವೇ ಗುರುಗಳೇ, ಕಣ್ಮುಚ್ಕೊಂಡ್ರೆ ಕಾಳಿನೇ ನನ್ ಕಾಣಿಸ್ತಾ ಇಲ್ಲ, ಆನಂದವಾಗಿದೆ,
ಅವಳು ಕೃಷ್ಣ ಹೆಂಗಿದಾನೆ ಗೊತ್ತಾ, ಕೊಳ್ಳು ನುಡಿಸ್ತಾ ಇದ್ದಾನೆ, ಆನಂದವಾಗಿದೆ ಅಂತ ಹೇಗೆ ನಾವೆಲ್ಲ ಹೇಳ್ಕೊಳ್ತೀವೋ ಭ್ರಮೆನಲ್ಲಿ, ಆತರ ರಾಮಕೃಷ್ಣ ಕೂಡ ಆತರ ಭ್ರಮೆಗೆ ಒಳಗಾಗಿ ಹಂಗೆ ಹೇಳ್ಕೊಳ್ತಾರೆ. ಅವ್ರ ಗುರುಗಳಿಗೆ ಸರಿ ಇದಕ್ಕೊಂದು ಉಪಾಯ ಮಾಡ್ಬೇಕಂತ ಹೇಳಿ ಏನ್ ಮಾಡ್ತಾರೆ, ಆಯ್ತು ಅಂತ ಹೇಳ್ಬಿಟ್ಟು ಒಂದು ಗಾಜಿನ ಬಾಟ್ಲು ಹೊಡೆದು ಏನ್ ಹೇಳ್ತಾರೆ, ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೆ, ನಾನು ಹೇಳಿದಾಗ ಮಾಡು ಅಂತ. ನಾನು ನಿನಗೆ ಆ ಗಾಜಿನ ಚೂರ್ದು ಇಲ್ಲಿ ಇಡ್ತೀನಿ, ನಾನು ಇಟ್ಟಾಗ ನೀನು ಆ ಖಾಲಿ ರೂಪ ಇದೆಲ್ಲ ನೀನೇನ್ ಭಾವಿಸ್ಕೊಂಡಿದ್ದೀನಲ್ಲ, ಅದೇ ತರ ನೀನ್ ಹೇಗೆ ಖಾಲಿಯನ್ನು ರೂಪಿಸ್ಕೊಂಡೆ ಅಲ್ಲ, ನೀನು ಕಲ್ಪನೆ ಮಾಡ್ಕೊಂಡಲ್ಲ, ಹಾಗೆ ಒಂದು ಖಡ್ಗವನ್ನು ರೂಪಿಸ್ಕೊ ಅಂತ ಹೇಳ್ತಾರೆ. ಹೇ ಗುರುಗಳೇ ಸಾಧ್ಯ? ಖಡ್ಗವನ್ನು ಹೆಂಗ್ ರೂಪಿಸ್ಕೊಳ್ಳೋದು, ಊಹೆ ಮಾಡ್ಕೊಳ್ಳೋದು? ಮತ್ತೆ ಕಾಲಿನ ಮಾತ್ರ ಹೆಂಗ್ ಊಹೆ ಮಾಡ್ಕೊಂಡೆ, ರೂಪಿಸ್ಕೊಂಡೆ, ಕಲ್ಪನೆ ಮಾಡ್ಕೊಂಡೆ, ಹಾಗೆ ನೀನು ಈ ಖಡ್ಗವನ್ನು ಕೂಡ ಊಹೆ ಮಾಡ್ಕೊ ಅಂತಾರೆ. ಸರಿ ಅಂತ ಹೇಳಿ ಇವರು ಊಹೆ ಮಾಡ್ಕೊಳ್ತಾರೆ ಖಡ್ಗವನ್ನು. ಈಗ ಗಾಜಿನ ಚೂರು ನೆತ್ತಿ ಬೊಟ್ಟಲ್ಲಿ ಇಟ್ಟಿರ್ತಾರಲ್ಲ, ಇದನ್ನ ಸ್ವಲ್ಪ ಪ್ರೆಸ್ ಮಾಡ್ತಾರೆ. ಈಗ ಏನ್ ಮಾಡು ಅಂದ್ರೆ, ಆ ಖಡ್ಗದಿಂದ ಕಾಲಿಯನ್ನು ತುಂಡು ಮಾಡು, 2 ತುಂಡು ಮಾಡು ಅಂತಾರೆ. ಇವ್ರಿಗೆ ಹೇಗೆ ನನ್ನ ಕಾಲಿಯನ್ನು ತುಂಡು ಮಾಡೋದಾ ಅಂತ ಕೇಳ್ತಾರೆ. ಹೇಳಿದ್ ಮಾಡು ರಾಮಕೃಷ್ಣ ಅಂತ ಹೇಳ್ತಾರೆ. ಆಯ್ತು ಗುರುಗಳೇ ಅಂತ ಹೇಳಿ ಅವ್ರ ಆಜ್ಞೆ ಅಂತ ಏನ್ ಮಾಡ್ತಾರೆ, ಊಹಿಸ್ಕೊಂಡು ಆ ಖಡ್ಗದಿಂದ ಕಾಲಿಯನ್ನು ತುಂಡು ಮಾಡ್ತಾರೆ. ಊಹೆನಲ್ಲಿ ಕಲ್ಪನೆ ಮಾಡ್ಕೊಂಡ ಆತರ ನಾವೆಲ್ಲ ಹೇಗೆ ಊಹೆ ಮಾಡ್ಕೊಳ್ತೀವಲ್ಲ ಪರಮಾತ್ಮ ಅಂದ್ರೆ ಆತರ. ಆಮೇಲೆ ಅವ್ರು ಮತ್ತೆ ಖಾಲಿ ಆತರ ಕಾಣಿಸ್ಕೊಳ್ಳೋದು ನಿಂತೋಯ್ತು. ಮತ್ತೆ ಅಲ್ಲಿಂದ ಅವ್ರು ಸಹಸ್ರಾರಕ್ಕೆ ಹೋದ್ರು. ಅಲ್ಲೇ ನಾವು ಕೂಡ ಎಲ್ರು ಇಲ್ಲೇ ಸಿಕ್ಕಾಕೊಂಡಿದೀವಿ. ತಿರ್ಗಾ ಅವ್ರ ಯಾವತ್ತೂ ಕೂಡ ಮತ್ತೆ ಖಾಲಿ ಆತರ ಇಲ್ಲಿ ಕಾಣಿಸ್ಕೊಂಡೇ ಇಲ್ಲ. ಯಾಕಂದ್ರೆ ಅವ್ರ ಏನು ಇಲ್ಲಿ ರೂಪಿಸ್ಕೊಂಡಿದ್ರಲ್ಲ, ಕಲ್ಪನೆ ಮಾಡ್ಕೊಂಡ್ರ, ಊಹೆ ಮಾಡ್ಕೊಂಡ್ರಲ್ಲ, ಮತ್ತೆ ಅವ್ರು ಸಹಸ್ರಕ್ಕೆ ಹೋದಾಗ ಅವರು ನಿರಾಕಾರ ನಿರ್ವಿಕಲ್ಪ ಸಮಾಧಿಗೆ ಹೋದ್ರು. ನಿರ್ವಿಕಲ್ಪ ಅಂದ್ರೆ ನಾ ಕಲ್ಪನೆ ಮಾಡ್ಕೊಂಡು ಇಲ್ಲಿ ನಿಂತಿದ್ರು ಅವರು, ಅಲ್ಲಿಂದ ನಿರ್ವಿಕಲ್ಪಕ್ಕೆ ಹೋದ್ರು. ಕಲ್ಪನೆ ಇಲ್ಲದೆ ಇರೋ ಸ್ಥಿತಿ ನಿರಾಕಾರ. ಬ್ರಹ್ಮನು ಆಕಾರ ಇಲ್ಲ ಪರಮಾತ್ಮನ್ಗೆ, ಅವ್ ನಿರ್ಗುಣ ನಿರಾಕಾರ, ಅವನಿಗೆ ನಾಮ ಇಲ್ಲ, ರೂಪ ಇಲ್ಲ. ನಾವು ನಾಮ ಇಟ್ಕೊಂಡು ಸಾವಿರಾರು ಹೆಸರು ಇಟ್ಕೊಂಡು ಸಾವಿರಾರು ರೂಪದಲ್ಲಿ ಆರಾಧನೆ ಮಾಡ್ತಾ ಇದೀವಿ. ಸೊ ಈ ತರ ಅರ್ಥ ಮಾಡ್ಕೋಬೇಕು ಅಷ್ಟು. ಯಾಕೆ ಪ್ರತಿಯೊಬ್ಬರು ಕೂಡ ಸಚ್ಚಿದಾನಂದ ಸ್ವರೂಪರೇ, ಆತ್ಮ ಸ್ವರೂಪರೇ, ಯಾರು ಅಜ್ಞಾನಿಗಳಲ್ಲ. ಬಟ್ ಆ ಮಾಯೆ ಪ್ರಭಾವದಲ್ಲಿ ಅಜ್ಞಾನದಲ್ಲಿ ಮಾಡ್ತಾ ಇದೀವಿ. ಅದಕ್ಕೆ ಸಹಜವಾಗಿರಿ, ನನ್ನೊಳಗಡೆ ಪರಮಾತ್ಮ ಇದ್ದಾನೆ, ಬೇಡೋದು ಕೇಳೋದು ಬಿಡಿ. ಯಾರು ಕೇಳಲ್ವೋ ಪರಮಾತ್ಮನ್ಗೆ ಹತ್ರ ಆಗ್ತಾರೆ. ಪರಮಾತ್ಮ ಏನ್ ನಮ್ಮಲ್ಲಿ ನೋಡ್ತಾನಂದ್ರೆ, ಯಾರು ಇತರರಿಗೆ ಪ್ರೀತಿ ತೋರಿಸ್ತಾರೋ, ಕರುಣೆ, ನಿಸ್ವಾರ್ಥ ಸೇವೆ ಅಷ್ಟೇ. ಅಲ್ಲಿ ಸ್ವಾರ್ಥ ಆಗಿರ್ಬಾರ್ದು. ನನ್ನ ಮಗು ಪಕ್ಕದ ಮನೆ ಮಗು ಬೇರೆ ಅಲ್ಲ. ಹೇಗೆ ನನ್ನ ಮಗು ಎಷ್ಟು ಹೆಚ್ಚಾಗಿ ಪ್ರೀತಿನೋ ಹಾಗೇ ಪಕ್ಕದ ಮನೆ ಮಗು ಕೂಡ, ಅಪರಿಚಿತರ ಮಗು ಕೂಡ ನನ್ನ ಮಗು ತರನೇ ಭಾವಿಸ್ಬೇಕು. ಅದನ್ನೇ ವಸುದೈವ ಕುಟುಂಬಂ. ಸೊ ಆತರ ನಾವು ಯಾವಾಗ್ಲೂ ಬಂದು ಪ್ರೀತಿಯಿಂದ ಭಾವಿಸ್ಬೇಕು. ಅದಕ್ಕೆ ವನ್ನ ಸೇಕತ್ವ. ಇದು ಹೇಗೆ ಬೆಳೆಯತ್ತಂದ್ರೆ, ಒಂದು ಆಳವಾದ ಸೂಕ್ಷ್ಮವಾದ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ಎಲ್ರು ತಪ್ಪು ಏನ್ ಮಾಡ್ತಾರಂದ್ರೆ, ನೆನಪು ಮಾಡ್ಕೊಳ್ತಾರೆ. ಒಬ್ರಿಗೆ ಯಾರಾದ್ರೂ ಸಹಾಯ ಮಾಡಿದ್ರೆ, ಆ ಸಮಯಕ್ಕೆ ಅವ್ನು ತುಂಬಾ ಕಷ್ಟದಲ್ಲಿದ್ದ, ನಾನು ಅವತ್ತು ಸಹಾಯ ಮಾಡಿಲ್ಲ ಅಂದ್ರೆ ಅವತ್ತು ಇವನು ಇಷ್ಟು ಎತ್ತರಕ್ಕೆ ಬೆಳ್ದಿರಲ್ಲ ಅಂತ ಜಂಬಾ ಕೊಚ್ಕೊಳ್ತಿ. ನನ್ನ ನಡುವೆ ಆ ಅಹಂಕಾರ ಇದ್ದೇ ಇರತ್ತಲ್ವಾ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಯಾರು ಬಂದು ಯಾರಿಗೂ ದೊಡ್ಡದಾಗಿ ಸಹಾಯ ಮಾಡಕ್ ಆಗಲ್ಲ. ನಾವೇನೋ ದೊಡ್ಡಸ್ತಿಕೆ ತೋರಿಸ್ತಾ ಇರ್ತೀವಿ ಎಲ್ರಿಗೂ ಬಂದು. ಅವನ್ ಕಷ್ಟಕ್ಕೆ ನನ್ ಚಿನ್ನ ಆಭರಣ ಕೊಟ್ಟೆ, ಅದ್ ಕೊಟ್ಟಿದ್ದಕ್ಕೆ ಅವನು ವ್ಯಾಪಾರ ಮಾಡಿ ಇವಾಗ ದೊಡ್ಡವನಾಗಿದ್ದಾನೆ. ಇವಾಗ ಸ್ತ್ರೀಯರು ಹೇಳ್ಕೋಬಹುದು, ಇಲ್ಲ ಏನೋ ನನ್ನ ಫ್ರೆಂಡಿಗೆ ನಾನು ಅವತ್ತು ನಾನು ಒಂದು ಶ್ಯೂರಿಟಿ ಕೊಟ್ಟೆ, ಇಲ್ಲ ಲೋನ್ ಮಾಡ್ಕೊಟ್ಟೆ, ಏನೋ ಒಂದ್ ಇರ್ಬೋದು. ನೀವೆಲ್ಲ ಯಾರು ಏನ್ ಮಾಡಕ್ಕಾಗಲ್ಲ, ಎಲ್ಲ ಪರಮಾತ್ಮನ ಇಚ್ಛೆ. ಯಾವಾಗ ನಾನ್ ಮಾಡ್ತೀನಿ, ನಾನ್ ಮಾಡಿನಂದ್ರ ನನ್ ಖಾತೆಗೆ ಅಕೌಂಟಿಗೆ ಬೀಳ್ತು ಕರ್ಮ, ಅದ್ ಪುಣ್ಯ ಕರ್ಮ ಬೀಳತ್ತೆ, ಮತ್ತೆ ಪುಣ್ಯ ಅನ್ಭವಿಸಕ್ಕೆ ಇನ್ನೊಂದ್ ಜನ್ಮ. ಅದಕ್ಕೆ ಸೂಕ್ಷ್ಮ ಸತ್ಯ, ಅತಿ ಸೂಕ್ಷ್ಮವಾದ ರಹಸ್ಯ ಅರ್ಥ ಮಾಡ್ಕೊಳ್ಳಿ. ನಾನು ಒಬ್ರು ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ಅವ್ರಿಗ್ ಮಾಡ್ತಾ ಇಲ್ಲ, ಪರಮಾತ್ಮನ್ಗ್ ಮಾಡ್ತಾ ಇದ್ದೀನಿ ನಾನು. ಆ ತರ ಅರ್ಥ ಮಾಡ್ಕೊಂಡವನೇ ಆತ್ಮಜ್ಞಾನಿ, ಅವನೇ ಯೋಗಿ. ನಾವ್ ಯಾಕೆ ಇನ್ನ ಕೂಡ ಸಾಮಾನ್ಯ ವ್ಯಕ್ತಿಯಾಗಿದೀವಿ, ಸಾಧಾರಣ ವ್ಯಕ್ತಿಯಾಗಿದೀವಿ ಅಂದ್ರೆ ಈ ತರ ದೃಷ್ಟಿಕೋನ ಬದಲಾಯಿಸ್ಕೊಂಡಿಲ್ಲ, ನಾವು ಆ ದೃಷ್ಟಿಕೋನಕ್ಕೆ ಬಂದಿಲ್ಲ. ನಾನು ಇವತ್ತು ನಾನು ಒಬ್ರಿಗೆ ಹೆಲ್ಪ್ ಮಾಡ್ದೆ ಸರ್,
ಏನ್ ಹೇಳ್ತಾರೆ ಗೊತ್ತಾ, ಇವತ್ತು ನಾವು ಧರ್ಮ ಮಾಡಿದ್ರೆ ಆ ಧರ್ಮ ನಮ್ಮನ್ನ ಯಾವತ್ತೂ ರಕ್ಷಣೆ ಮಾಡುತ್ತೆ. ಧರ್ಮೋ ರಕ್ಷತಿ ರಕ್ಷಿತಃ. ಇದು ಒಂದು ಫಲಾಪೇಕ್ಷೆ ಇದು. ಅದು ಕೂಡ ಅಪೇಕ್ಷೆ ಇರ್ಬಾರ್ದು. ನೀ ಏನ್ ಧರ್ಮ ಮಾಡ್ತೀಯ ಪರಮಾತ್ಮಂಗ್ ಮಾಡಿರೋ ಕೆಲಸ ಅಷ್ಟೇ. ಯಾಕಂದ್ರೆ ನನ್ನ ಮುಂದೆ ಇರೋನು ಅವನೇ ಪರಮಾತ್ಮ. ಬೇರೆ ಎಲ್ಲೋ ಪರಮಾತ್ಮ ಕೂತ್ಕೊಂಡು ಆಶೀರ್ವಾದ ಮಾಡಲ್ಲ, ವರ ಕೊಡಲ್ಲ, ಅನುಗ್ರಹ ಮಾಡಲ್ಲ. ಅವನೊಳಗಡೆನು ಪರಮಾತ್ಮ, ನನ್ನೊಳಗಡೆ ಅವನೊಳಗಡೆ ಪರಮಾತ್ಮನೇ ನನ್ಗೆ ಅನುಗ್ರಹಿಸುದು. ಎಲ್ಲೋ ಕೂತ್ಕೊಂಡು ನಾನು ಇಲ್ಲಿ ಮಾಡಿದೆ ಅಂದ್ರೆ ನಾನು ಮನೇಲಿ ಹೋಗ್ಬಿಟ್ಟು ಫೋಟೋ ಮುಂದೆ ನನ್ಗೆ ನಾನು ಕೈ ಮುಗಿದ್ರೆ ಪರಮಾತ್ಮ ಅಲ್ಲಿ ಅನುಗ್ರಹ ಎಲ್ಲ ಮಾಡಲ್ಲ. ಅಂದ್ರೆ ಒಬ್ರಿಗೆ ನಾನು ಸಹಾಯ ಮಾಡಿದ್ದೇನೆ ಅಂದ್ರೆ ಅದು ನನಗೆ ನಾನು ಸಹಾಯ ಮಾಡ್ಕೊಂಡಾಗೆ ಅದು. ಒಬ್ರನ್ನ ಬೈದೆ ಅಂದ್ರೆ ನನಗ್ ಬೈದ ಹಾಗೆ ಅದು. ಒಬ್ರನ್ನ ಹೊಗಳ್ದೆ ಅಂದ್ರೆ ನನಗೆ ಹೊಗಳ್ದಾಗೆ. ಒಬ್ರನ್ನ ಉಗ್ದೆ ಅಂದ್ರೆ ನನ್ಗೆ ಉಗ್ದಿದ್ದ ಹಾಗೆ ಅದು. ಅದಕ್ಕೆ ಒಬ್ರನ್ನ ಬೈಯೋವಾಗ್ಲಿ, ಒಬ್ರಿಗೆ ಸಹಾಯ ಮಾಡುವಾಗ್ಲಿ, ಒಬ್ರನ್ನ ಬೈಯೋವಾಗ್ಲಿ, ಪ್ರತಿಯೊಂದು ಅದು ನನಗೇ ಆಗತ್ತೆ, ನನಗೆ ಮಾಡಿದ ಹಾಗೆ. ಅರ್ಥ ಮಾಡ್ಕೊಳ್ಳಿ ಕರ್ಮ ಸಿದ್ಧಾಂತ. ಅದಕ್ಕೆ ಅವೇರ್ನೆಸ್, ಎಚ್ಚರ, ಅರಿವು, ಪರಿಪಕ್ವತೆ, ಜ್ಞಾನ, ಮೆಚುರಿಟಿ ಅದಕ್ಕೆ ಹೇಳ್ತಾ ಇರೋದು. ಇದೆಲ್ಲ ಬೇಸಿಕ್ ಥಿಂಗ್ಸ್, ಕಾಮನ್ ಸೆನ್ಸ್ ಇದೆಲ್ಲ. ನಾನೇನ್ ಮಾಡ್ತಾ ಇದ್ದೀನಿ, ದೊಡ್ಡದಾಗಿ ಇವತ್ತು ಇಷ್ಟು ಜನರಿಗೆ ಅನ್ನದಾನ ಮಾಡಿದೀನಿ, ದೇವಸ್ಥಾನಕ್ಕೆ ಇಷ್ಟು ಅನ್ನದಾನ ಕೊಟ್ಟಿದ್ದೀನಿ, ಈ ರಿಸಿಪ್ಟ್ ಕೊಟ್ಟಿದ್ದೀನಿ. ಇದೆಲ್ಲ ನೀನಿಂದ ಹುಲ್ಗಡ್ಡಿ ಕೂಡ ಅಲ್ಲಾಡ್ಸಕ್ ಆಗಲ್ಲ ಅವ್ನ ಇಚ್ಛೆ ಇಲ್ದೆ. ನನ್ನಿಂದ ಏನಿಲ್ಲಪ್ಪ, ಸುಮ್ನೆ ಇರ್ಬೇಕು, ತೆಪ್ಪಗಿರ್ಬೇಕು, ಸತ್ತಂತಿರ್ಬೇಕು, ಜಡವಾಗಿರ್ಬೇಕು. ಅವನ್ ಮಾಡಿಸ್ತಾ ಇದ್ದಾನೆ ಅಷ್ಟೇ. ನನ್ನೊಳಗಡೆ ಚೈತನ್ಯ ಶಕ್ತಿ, ಪರಮಾತ್ಮ ಶಕ್ತಿ ಮಾಡಿಸ್ತಾ ಇದೆ. ನನ್ನಿಂದ ಏನ್ ಮಾಡಕ್ಕಾಗಲ್ಲ, ಸಂಪಾದನೆ ಮಾಡಕ್ಕಾಗಲ್ಲ, ಆಸ್ತಿ ಮಾಡಕ್ಕಾಗಲ್ಲ, ನಡಿಯಕ್ಕಾಗಲ್ಲ, ಅಲ್ಗಾಡಕ್ಕೂ ಆಗಲ್ಲ. ಅವನ ಇಚ್ಛೆ. ಯಾರು ಅವನಿಂದಲೇ. ನನ್ನಿಂದ ಏನಿಲ್ಲಪ್ಪ. ನಾನ್ ನಿಮಿತ್ತ ಮಾತ್ರ ಭವ ಅರ್ಜುನ. ನಿನ್ನಿಂದ ಏನ್ ನಿನ್ನಿಂದ ಯಾರು ಕೊಳ್ಳಕ್ಕೂ ಆಗಲ್ಲ. ನೀನ್ ಬರೀ ಒಂದು ನಿಮಿತ್ತ, ನೀನು ಸಾಕ್ಷಿ ಅಷ್ಟೇ. ನೀನ್ ಏನ್ ಮಾಡಕ್ಕಾಗಲ್ಲ. ಸಾಕ್ಷಿಯಾಗಿರು, ಸಾಕ್ಷಿ ಭಾವದಲ್ಲಿ ನೋಡು. ಸುಮ್ನೆ ನಡೀತಾ ಇರೋದು ನಾನ್ ನಡೆಸ್ತೀನಿ, ನನ್ನಿಂದಾನೇ ಎಲ್ಲ ನಡೆಯುವುದು. ಈಗ ನಾನು ಸೀನ್ ಬೇಕು ಅಂದ್ರೂ ಕೂಡ ಆಲ್ರೆಡಿ ನಿರ್ಣಯ ಆಗುತ್ತೆ. ಎಷ್ಟು ಸಲ ಸೀನ್ ಬೇಕು, ಎಷ್ಟು ಸಲ ಕೆಮ್ಮು ಬೇಕು ಅನ್ಬೋದು ಕೂಡ. ಅದು ಕೂಡ ನನ್ನ ಕೈಯಲ್ಲಿ ಇಲ್ಲ, ಕಂಟ್ರೋಲ್ ಅಲ್ಲಿ ಇಲ್ಲ. ಸೊ ಅದನ್ನೇ ನಥಿಂಗ್ನೆಸ್, ನಾನು ಏನು ಅಲ್ಲ. ಅವಾಗ ಅಹಂಭಾವ ತಗತ್ತೆ. ಅದು ಬಾಗ್ಬೇಕು. ನನ್ನ ಅಹಂಭಾವ ಬಾಗ್ಬೇಕು. ಅದು ಮಾಡಿದೀನಿ, ಇದು ಮಾಡಿದೀನಿ, ಇಷ್ಟು ಕ್ಲಾಸ್ ಕೊಟ್ಟಿದ್ದೀನಿ, ಅಷ್ಟು ಕ್ಲಾಸ್ ಕೊಟ್ಟಿದ್ದೀನಿ, ಸೀನಿಯರ್ ಅನ್ಸ್ಕೊಂಡಿದೀನಿ, ಸನ್ಮಾನ ಮಾಡಿಸ್ಕೊಂಡಿದೀನಿ, ನಾನು ಯಾರು ಗೊತ್ತಾ, ಎಷ್ಟೊತ್ತು ಧ್ಯಾನ ಮಾಡ್ತೀನಿ ಗೊತ್ತಾ. ಇವೆಲ್ಲ ಭಗವಂತ ಮೆಚ್ಕೊಳ್ಳೋದೇ ಇಲ್ಲ. ಅವ್ನು ನೋಡೋದೇನು, ಎಷ್ಟ್ರ ಮಟ್ಟಿಗೆ ಕರುಣೆಯಿಂದ ಇದೀವಿ, ನಿಸ್ವಾರ್ಥವಾಗಿದೀವಿ, ಎಷ್ಟ್ರ ಮಟ್ಟಿಗೆ ಪ್ರೀತಿಯಿಂದ ಇದೀವಿ, ಎಷ್ಟ್ರ ಮಟ್ಟಿಗೆ ಎಲ್ಲರೂ ಒಂದೇ, ನಾನು ಬೇರೆ ಇನ್ನೊಬ್ರು ಬೇರೆ ಅಲ್ಲ, ಎಲ್ಲರೂ ಒಂದೇ. ನಾನು ಯಾರಿಗೆ ಏನ್ ಮಾಡ್ತೀನೋ ಅದು ನನಗೆ ಮಾಡ್ಕೊಳ್ತಾ ಇದ್ದೀನಿ. ಅವ್ರ ಕಷ್ಟಕ್ಕೆ ಸಹಾಯ ಮಾಡ್ತಾ ಇದ್ದೀನಿ ಅಂದ್ರೆ ನನಗೆ ಮಾಡ್ಕೊಂಡಾಗ ಅದು. ಒಬ್ರಿಗೆ ದ್ರೋಹ ಮಾಡ್ತಾ ಇದೀನಿ, ನನಗೆ ವಂಚನೆ ಮಾಡ್ಕೊಂಡಾಗೆ ಅದು. ಒಬ್ಬರಿಗೆ ಜ್ಞಾನ ತಿಳಿಸ್ತೀನಿ ಅಂದ್ರೆ, ಇವಾಗ ನಿಮ್ಗೆ ಈ ಜ್ಞಾನ ತಿಳಿಸ್ತಾ ಇದೀನಿ ಅಂದ್ರೆ ಯಾರಿಗೋಸ್ಕರ, ಇದು ಯಾರು ಉದ್ಧಾರಕ್ಕೆ ಅನ್ಕೊಂಡಿದ್ದೀರಿ ಇದೆಲ್ಲ ಬಂದು? ಇದರಿಂದ ಲಾಭ ಪಡಿತಾ ಇರೋದು ಯಾರು? ನಾನೇ. ನಿಮ್ಗೆ ಜ್ಞಾನ ಹಂಚ್ತಾ ಇರೋ ಮುಖಾಂತರ ನನಗ್ ಜ್ಞಾನ ತಿಳ್ಕೊಳ್ತಾ ಇದ್ದೀನಿ. ನನ್ನ ಆತ್ಮ ಉದ್ಧಾರಕ್ಕೆ ಇದು ಮಾಡ್ತಾ ಇರೋದು. ಇವಾಗ ನೀವು ಎಷ್ಟು ಈ ಜ್ಞಾನದ ನೀವು ಉದ್ಧಾರ ಆಗ್ತಿರೋ, ನೀವು ಮಾತ್ರ ಅಲ್ಲ, ನಿಮ್ ಜೊತೆ ನಾನು ಉದ್ಧಾರ ಆಗ್ತಾ ಇರ್ತೀನಿ. ಈ ಜ್ಞಾನ ಹಂಚೋ ಮೂಲಕ ನನಗ್ ಜ್ಞಾನ ತಿಳ್ಕೊಳ್ತಾ ಇರೋದು. ನಾನಿಲ್ಲಿ ಗುರುವಾಗಿ ಬಂದು ಇಲ್ಲಿ ಕೂತ್ಕೊಂಡು ನಿಮಗ್ ಜ್ಞಾನ ಹಂಚಿ ನೀವು ಭಕ್ತರು, ನೀವು ಹಂಗಲ್ಲ. ನೀವ್ ಬೇರೆ ನಾನ್ ಬೇರೆ ಅಲ್ಲ. ನಾನ್ ತಿಳ್ಕೊಂಡಿದೀನಿ, ನೀವು ತಿಳ್ಕೊಂಡಿಲ್ಲ, ಅಷ್ಟೇ ಡಿಫ್ರೆನ್ಸ್, ವ್ಯತ್ಯಾಸ. ನೀವು ತಿಳ್ಕೊಂಡಾದ್ಮೇಲೆ ಎಲ್ಲರೂ ಸಮಾನರೇ. ನೀವು ತಿಳ್ಕೊಳ್ದೇ ಇರೋಕೆ ಕೇಳ್ತಾ ಇದ್ದೀರಾ, ಮತ್ತೆ ಕೇಳ್ತಾ ಇದ್ದೀರಾ, ಅರ್ಥ ಆಗ್ತೀರಾ, ನೀವು ಜ್ಞಾನಿಗಳಲ್ವಾ. ಇವಾಗ ಅರ್ಥ ಆಗ್ಲಿಲ್ಲ ಅಂದ್ರೆ ಯಾರು ಇರ್ತಾ ಇರ್ಲಿಲ್ಲ, ಕ್ಲಾಸ್ ಇಂದ ಎಲ್ರು ಎಕ್ಸಿಟ್ ಆಗ್ತಾ ಇದ್ರಿ. ನೀವು ನನ್ ಹೇಳ್ತಾ ಅರ್ಥ ಆಗ್ತಿದಲ್ಲ. ಜ್ಞಾನ ಇರೋದಕ್ಕೆಲ್ಲೋ ನೀವು ಕೇಳ್ತಾ ಇರೋದು. ನೀವು ಕೂಡ ಜ್ಞಾನಿಗಳು ತಾನೆ. ನೀವು ಬೇರೆ ನಾನ್ ಬೇರೆ ಹೇಗಿರ್ಲಿಕ್ಕೆ ಸಾಧ್ಯ? ನಾನು ಸ್ವಲ್ಪ ಇದ್ರ ಮೇಲೆ ಇಷ್ಟು ವರ್ಷಗಳಲ್ಲಿ ಆಧ್ಯಾತ್ಮಿಕದಲ್ಲಿ ಬ್ರಹ್ಮಜ್ಞಾನಿಗಳಿಂದ, ಆತ್ಮಜ್ಞಾನಿಗಳಿಂದ, ಯೋಗಿ ಪುರುಷರಿಂದ, ಸತ್ಪುರುಷರಿಂದ ಸ್ವಲ್ಪ ಸಮಯ ಕೊಟ್ಟು ಜ್ಞಾನ ಹೆಚ್ಚಾಗಿ ಸ್ವಲ್ಪ ತಿಳ್ಕೊಂಡು ನಿಮ್ಗೆ ಹಂಚ್ತಾ ಇದೀನಿ, ಅಷ್ಟೇ ಡಿಫ್ರೆನ್ಸು. ನಾನು ತುಂಬಾ ಇದಕ್ಕೆ ಸಮಯ ಕೊಟ್ಟೆ, ನೀವು ಅಷ್ಟು ಸಮಯ ಕೊಟ್ಟಿಲ್ಲ ಅಷ್ಟೇ. ನೀವು ಸಮಯ ಕೊಟ್ರೆ ನೀವು ನನ್ನಷ್ಟು ಇನ್ನ ಹೆಚ್ಚಾಗಿ ಇನ್ನ ಸೂಪರ್ ಆಗಿ ಬರ್ತೀರಾ. ಸೊ ಇಷ್ಟು ಹೇಳ್ತಾ ಮಾತುಗಳನ್ನ ಮುಗಿಸ್ತೀನಿ. ಥ್ಯಾಂಕ್ ಯು.